गणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे ಭಗವಂತೌ ಪುನಃ ಪುನಃ. ಇಲ್ಲಿ ಶ್ರೀ ಗೌಡಪಾದ ಕಾರಿಕೆ ಮಾಡ್ತಾ ಇದ್ದೀವಿ. ಗೌಡಪಾದ ಹೃದಯ. ಇಲ್ಲಿ ರಾಮ ಮತ್ತು ಗುರುಗಳ ಕರುಣಾ ಕಟಾಕ್ಷದಿಂದ ನಾವು ಈ ಪುಸ್ತಕವನ್ನು ನೋಡೋಕ್ಕಾಗ್ತಾ ಇದೆ. ಇವತ್ತು ನಾವು ಗೌಡಪಾದ ಕಾರಿಕೆಯಲ್ಲಿ 7ನೇ ಮಂತ್ರ ಶುರು ಮಾಡಬೇಕಾಗಿದೆ. ಪೇಜ್ ನಂಬರ್ ಬಂದಿದ್ದೆ 107. ಪೇಜ್ ನಂಬರು 107. 7ನೇ ಮಂತ್ರ ಶುರು ಮಾಡಬೇಕಾಗಿದೆ. ಆದರೂ ಹಿಂದೆ ನಾವು ಏನು ಮಾಡಿದ್ದು ಅದನ್ನು ಸ್ವಲ್ಪ ಮೆಲ್ಕಾಕೊಂಡು ಹೋಗೋಣ. ಈಗ 5, 6 ಮಂತ್ರಗಳನ್ನ ನಾವು ನೋಡಿದ್ವಿ ಹಿಂದೆ. ಅದರ ಸಾರಾಂಶ ನೋಡ್ಕೊಂಡು ಹೋಗೋಣ. ಮತ್ತಿನ್ನೊಂದು, ಇದು ಈ ಕೇಳ್ತಾ ಇದ್ರೆ ಏನಾಗುತ್ತೆ ಅಂದರೆ ನಾವು ಟಿಕ್ ಮಾರ್ಕ್ ಹಾಕ್ಕೋಬೋದು, ಸಂಶಯ ಇಲ್ಲ. ನೀವೇ ಬೇಕಾದ್ರೆ ಒಂದೊಂದು ಪ್ಯಾರ ಓದಿದ್ರೆ ಹೌದು 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 ಅನ್ಸುತ್ತೆ. ನಮಗೆ ಓವರ್ ಆಲ್ ಪಿಕ್ಚರ್ ಸಿಗ್ತಾ ಇಲ್ಲ, ಅಷ್ಟೇ ಹೊರತು ಇನ್ನೇನಿಲ್ಲ. ಯಾಕೆಂತಂದರೆ ಇಲ್ಲಿ ಪೂರ್ವ ಪಕ್ಷಿ, ಅವನ ಪ್ರಶ್ನೆ, ಅವನು ಒಪ್ಪೋದಿಲ್ಲ, ಮತ್ತೆ ಅವನು ಕನ್ವಿನ್ಸ್ ಮಾಡೋದು, ಇವೆಲ್ಲ ಬರ್ತಾ ಇರೋದ್ರಿಂದ ನಮಗೆ ಓವರ್ ಆಲ್ ಪಿಕ್ಚರ್ ಸಿಗೋದಿಲ್ಲ. ಮತ್ತೆ ಬೇಕಾಗಿಲ್ಲ. ಇಷ್ಟೇ. ಇಲ್ಲಿ ವೈತಥ್ಯ ಪ್ರಕರಣದಲ್ಲಿ ಕನಸು ಸುಳ್ಳು ಎಲ್ರಿಗೂ ಅನುಭವ ಇದೆ. ಆದ್ದರಿಂದ ಸೊ ಬಿಕಾಸ್ ಈಕ್ವಲ್ಸ್ ಟು ಎಚ್ಚರವೂ ಸುಳ್ಳು. ಇಷ್ಟೇ ನಾವು ತಿಳ್ಕೊಬೇಕಾಗಿರೋದು. ಮತ್ತು ಅದನ್ನೆಲ್ಲ ಬೇರೆ ಬೇರೆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಅವಸ್ಥಾತ್ರದ್ದು ಚೆನ್ನಾಗಿ ಮನದಟ್ಟಾಗುತ್ತೆ. ಇದ್ರಲ್ಲಿ ನಮಗೆಲ್ಲ ಗೊತ್ತಿದೆ ಈ ಪಾಯಿಂಟ್ಗಳು. ಹೇಳಿದಾಗ ನೀವು ಹೌದು ಹೌದು ಅಂತ ಇದ್ದೀರಾ, ನೀವು ಟಿಕ್ ಮಾರ್ಕ್ ಹಾಕ್ಕೊತಾ ಇದ್ದೀರಿ, ನನಗೆ ಗೊತ್ತಾಗ್ತಾ ಇದೆ. ಏನು ಕಷ್ಟ ಏನಿಲ್ಲ ಇಲ್ಲಿ. ಹಾಗೆ ಈಗ 5ನೇ ಮಂತ್ರದಲ್ಲಿ ಆಮೇಲೆ ಅದಕ್ಕಿಂತ ಹಿಂದೆ ಏನು ಹೇಳಿದ್ರು? ಎಚ್ಚರ ಬೇರೆ ಬೇರೆ ರೀತಿಗಳಲ್ಲಿ ಎಚ್ಚರವನ್ನ ಸುಳ್ಳು, ಕನಸಷ್ಟೇ ಅಸತ್ಯ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಅಷ್ಟು ಮತ್ತೇನೇನಿಲ್ಲ. 2 ಸುಳ್ಳೆ. ಯಾಕೆ? ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ. ಜಗತ್ತಂದ್ರೆ ಎಚ್ಚರ, ಕನಸು, ದೃಶ್ಯ ಪ್ರಪಂಚ, ಅಡಗೋದನ್ನು ಅದೃಶ್ಯ ಪ್ರಪಂಚ ನಿದ್ದೆಯಲ್ಲಿ ಅಂತ ಹೇಳ್ತೀವಿ. 3 ಸುಳ್ಳೆ. ನೀವು ಎಚ್ಚರ, ಕನಸು, ನಿದ್ದೆ 3 ಸುಳ್ಳು. ಅದಕ್ಕೋಸ್ಕರನೇ ಆತ್ಮನು ನಿತ್ಯ ನಿರವಸ್ಥ, ಅವನಿಗೆ ಅವಸ್ಥೆಗಳೇ ಇಲ್ಲ ಅಂತ ಹೇಳಿದ್ವಿ. ಈ ಪಾಯಿಂಟ್ಸ್ ನಮ್ಗೆ ಗೊತ್ತಿದೆ. ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ಆತ್ಮನು ನಿತ್ಯ ನಿರವಸ್ಥ, ಅವನಿಗೆ ಯಾವ ಅವಸ್ಥೆಗಳು ಇಲ್ಲ. ಮತ್ತು ಈ ಅವಸ್ಥೆಗಳದ್ದು ಕಾಟ ಯಾರ್ದು ಅಂತ ಈ ಜೀವಪ್ಪಂದು, ಎಚ್ಚರದಲ್ಲಿರೋ ಮನಸ್ಸಿಂದು. ಅದಕ್ಕೋಸ್ಕರ ನಮ್ಮ ಶಾಸ್ತ್ರ ಏನು ಮಾಡುತ್ತೆ? ನೋನ್ ಟು ಅನ್ನೋನ್ ಕರ್ಕೊಂಡು ಹೋಗುತ್ತೆ. ನಮಗೆ ಗೊತ್ತಿರೋದು ಎಚ್ಚರ, ಕನಸು, ನಿದ್ದೆ, ಆತ್ಮ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಹಾವು, ಹಗ್ಗ ಗೊತ್ತಿಲ್ಲ. ಹಾವಿಂದನೇ ತಗೊಂಡೋಗಿ ಹಗ್ಗನ ತೋರಿಸ್ಬೇಕಾಗಿದೆ. ಹಾಗೆ ಇಲ್ಲಿ ನಮಗೆ ಗೊತ್ತಿರೋ ಎಚ್ಚರ, ಕನಸು, ನಿದ್ದೆ ಇಟ್ಕೊಂಡು ಸ್ಥೂಲದಿಂದ ಸೂಕ್ಷ್ಮ, ನೋನ್ ಟು ಅನ್ನೋನ್, ಇವೆಲ್ಲ ಒಂದೇ. ಅಲ್ಲಿ ಕೊನೆಗೆ ಇನ್ನೂ ಒಂದು ಪಾಯಿಂಟ್ ಹೇಳಿದ್ರು. ಏನು ಹೇಳಿದ್ರು? ಒಂದು ಶಾಸ್ತ್ರವನ್ನು ಕೋಟ್ ಮಾಡಿ, ಅಂತರ್ಸ್ಮಿನ್ ಇಮೇ ಲೋಕಾಹ ಅಂತರ್ವಿಶ್ವ ಮಿದಂ ಜಗತ್. ಎಲ್ಲವೂ ಕೂಡ ಆತ್ಮನ ಒಳಗಡೆ ಇರುತ್ತೆ ಅಲ್ವಾ? ಆತ್ಮನ ಒಳಗಡೆ. ಈಗ ನಾವೆಲ್ಲರೂ ಭೂಮಿ ಮೇಲಿದ್ದೀವಿ ಅಂತ ಇಟ್ಕೊಳ್ರೆ. ಈಗ ಭೂಮಿ ಎಲ್ಲಿದೆ? ಅವಸ್ಥೆ ಒಳಗಡೆ ಇದೆ. ಅವಸ್ಥೆ ಎಲ್ಲಿದೆ? ಆತ್ಮನ ಒಳಗಡೆ ಇದೆ. ಮುಗಿದೋಯ್ತು. ನೀವು ಎಚ್ಚರನ್ನಿ, ಕನಸನ್ನಿ, ನಿದ್ದೆಯನ್ನಿ ಎಲ್ಲವೂ ಕೂಡ ಆತ್ಮನ ಒಳಗಡೆ ಇದೆ. ಆದ್ರಿಂದ ಇವೆಲ್ಲವೂ ಸುಳ್ಳು. ಮತ್ತಿನ್ನೊಂದು,
ಎಚ್ಚರ ಹೇಗಿದೆಯೋ ಕನಸು ಹಾಗೇ ಇದೆ. ಎಷ್ಟೊಂದು ಸಲ ಹೇಳಿದೆ ನಾವು. ತಕ್ಕಡಿನಲ್ಲಿ ತೂಕ ಹಾಕ್ಬಿಡ್ರಿ, ಈ ಕಡೆ ಎಚ್ಚರ ಈ ಕಡೆ ಕನಸು. ಹೇಳ್ರಿ ನೋಡೋಣ, ಎಚ್ಚರಿಕೆ ನೀವು ಬೆಲೆ ಕೊಡ್ರಿ ನೋಡೋಣ. ಎಚ್ಚರ ಸ್ವಾಮಿ, ಎಚ್ಚರ ಸತ್ಯ, ಅದು ಇಂಪಾರ್ಟೆಂಟು, ಕೊಡ್ರಿ ನೋಡೋಣ, ತೋರಿಸಿ. ಎರಡು ಈಕ್ವಲ್ ಕಂಪೇರ್ ಮಾಡ್ತಾ ಬನ್ನಿ. ಕನಸು ಎಚ್ಚರದಲ್ಲಿ ಹೇಗಿದೆಯೋ ಕನಸಿನಲ್ಲಿ ಹಾಗೇ ಇದೆ. ಇದೇ ಬೇರೆ ಅದೇ ಬೇರೆ, ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ. ಇದು ಫಸ್ಟ್ ಶೋ, ಅದು ಸೆಕೆಂಡ್ ಶೋ. ಪಿಕ್ಚರೇ ಬೇರೆ, ಎಲ್ಲವೂ ಬೇರೆ ಬೇರೆ. ಆದರೂ ಆದ್ರಿಂದ ಕನಸು ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ, ನಮ್ಮ ಅನುಭವದಲ್ಲಿದೆ. ಅದು ಸುಳ್ಳು ಅಂತ ಎಲ್ಲರೂ ಹೇಳ್ಬಿಡ್ತೀವಿ. ಸೊ ಇನ್ಫರೆನ್ಸ್, ಆದ್ದರಿಂದ ಇದು ಕೂಡ ಹಾಗೇ ಇರೋದ್ರಿಂದ, ಆತ್ಮನ ಒಳಗಡೆನೇ ಇರೋದ್ರಿಂದ, ಇದು ಅಲ್ಲಿಗೆ ಬರಲ್ಲ ಅದು ಇಲ್ಲಿಗೆ ಬರದೇ ಇರೋದ್ರಿಂದ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋದ್ರಿಂದ ಎರಡೂ ಸುಳ್ಳು. ಕನಸು ಎಷ್ಟು ಸತ್ಯವಾಗಿ ಸುಳ್ಳು, ಎಚ್ಚರವೂ ಅಷ್ಟೇ ಸತ್ಯವಾಗಿ ಸುಳ್ಳು ಅಂತ ಹೇಳಕ್ ಬಂದಿದ್ದಾರೆ. ಯಾವಾಗ ಇದು ನಮಗೆ ಗೊತ್ತಾಯ್ತೋ ವೈರಾಗ್ಯ ಬರುತ್ತೆ ಸ್ವಾಮಿ. ಈ ನಾನು, ನನ್ನದು, ಹೆಂಡತಿ, ಮಕ್ಕಳು, ಮನೆ, ಮಠ ಎಲ್ಲದರ ಮೇಲೂ ವೈರಾಗ್ಯ ಬರೋದಕ್ಕೆ ಇದು ಇಷ್ಟೆಲ್ಲ ಮಾಡ್ತಾ ಇರೋದು. ನಾವು ಮೇಲ್ಕೆ ಹಾಕ್ತಾ ಇರ್ಬೇಕು ಅಷ್ಟೇ. ಸೊ ಮತ್ತು ಅದು ಹೇಳಿ ಇನ್ನೂ ಒಂದು ಸಿಂಪಲ್ ಆಗಿ ನಮಗೆ ತೋರಿಸ್ಕೊಟ್ಟಿದ್ರು, ಎರಡು ಸುಳ್ಳು ಅನ್ನೋದಕ್ಕೆ. 5ನೇ ಮಂತ್ರ 6ನೇ ಮಂತ್ರದಲ್ಲಿ ಹೇಗೆ ತೋರಿಸ್ಕೊಟ್ರು? ಎರಡೂ ಸಮಾನವಾಗಿದೆ. ಎಚ್ಚರ ಕನಸು ಎರಡೂ ಸಮಾನವಾಗಿದೆ. ಅದಕ್ಕೆ ಇವಾಗ ತಾನೇ ಹೇಳಿದ್ವಲ್ಲ, ಒಂದು ಅದರಲ್ಲಿ ಏನು ಇದು ಬರಲ್ಲ. ಜೊತೆಗೆ ಎಚ್ಚರದಲ್ಲಿ ಏನೇನಿದೆ ನೋಡ್ರಿ, ಅರ್ಧ ಡಜನ್. ಕನಸಿನಲ್ಲಿ ಏನಿದೆ? ಅರ್ಧ ಡಜನ್. ಕನಸು ಕಾಣುವಾಗ ಎಚ್ಚರದಷ್ಟೇ ಸತ್ಯವಾಗಿರುತ್ತೆ. ಬಟ್ ಯಾವಾಗ ಸುಳ್ಳಂತ ಹೇಳೋದು, ಅಲ್ಲಿಂದ ಇಲ್ಲಿಗೆ ಎಚ್ಚರಕ್ಕೆ ಬಂದ ಮೇಲೆ ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಅವನ ಪ್ರಶ್ನೆ ಏನು ಅಂದರೆ, ಸ್ವಾಮಿ ಕನಸು ನಾವು ಸುಳ್ಳು ಅಂತ ಹೇಳ್ಬಿಡ್ತೀವಿ, ನೀವು ಎಚ್ಚರವನ್ನು ಸುಳ್ಳು ಅಂತ ಹೇಳ್ತೀರಲ್ಲ. ಬಟ್ ನನಗೆ ಕನಸಿನಿಂದ ಎಚ್ಚರಕ್ಕೆ ಬರೋಕ್ಕೆ ಒಂದು ಸ್ಟ್ಯಾಂಡ್ ಪಾಯಿಂಟ್ ಇದೆ. ನೀವು ಎಚ್ಚರ ಸುಳ್ಳು ಅಂತ ಅನ್ಬೇಕಾದ್ರೆ ಯಾವ ಸ್ಟ್ಯಾಂಡ್ ಪಾಯಿಂಟ್ಮೆಂಟ್ ನಿಂತ್ಕೊಂಡು ನಾನು ಎಚ್ಚರವನ್ನು ಸುಳ್ಳು ಅಂತ ಅನ್ಬೇಕು ಅಂತ ಅವನ ಪ್ರಶ್ನೆ ಇದೆ. ಅದಕ್ಕೆ ಹೇಳಿದ್ದು, ಕಂಡವರು, ಹಿರಿಯರು, ಯೋಗಿಗಳು, ಜ್ಞಾನಿಗಳು, ಅವ್ರಿಗೆ ಅನುಭವ ಆಗಿರುತ್ತೆ, ಅವ್ರು ಹೇಳ್ತಾರೆ. ಬಟ್ ನಮ್ಗೆ ಅನುಭವ ಇಲ್ಲದೆ ಇರೋದ್ರಿಂದ ಬರೀ ಆ ಸಾರ್ವತ್ರಿಕ ಪೂರ್ಣಾನುಭವದಿಂದ ತಿಳ್ಕೊಬೋದು. ಇಷ್ಟೇ ಬೇಕಾಗಿರೋದು ನಮಗೆ. ಆದ್ದರಿಂದ ಎಚ್ಚರದಲ್ಲಿ ಏನೇನಿದೆಯೋ ಅರ್ಧ ಡಜನ್, ಕನಸಿನಲ್ಲೂ ಅಷ್ಟೇ ಇದೆ. ಮತ್ತು ಇದು ಅಲ್ಲಿಗೆ ಬರಲ್ಲ, ಅದು ಇಲ್ಲಿಗೆ ಬರಲ್ಲ, ಇದೆಲ್ಲ ನಮಗೆ ಗೊತ್ತಿದೆ. ಆದ್ರಿಂದಲೂ ಕೂಡ ಕನಸು ಎಷ್ಟು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು. ಇದು 6ನೇ ಮಂತ್ರದಲ್ಲಿ ಏನು ಹೇಳ್ತಾರೆ, ಇನ್ನೂ ಒಂದು ಪಾಯಿಂಟ್ ಹೇಳ್ತಾರೆ ಅಲ್ಲಿ, ಹೇಗೆ ಸುಳ್ಳು ಅನ್ನೋದಕ್ಕೆ. ಎಚ್ಚರ ಆಗಲಿ ಕನಸಾಗಲಿ ಅಪ್ಪ, ಯಾವುದೇ ಆಗಲಿ, ಹಿಂದಿರಬಾರ್ದು, ಹಿಂದಿರೋದಿಲ್ಲ, ಮುಂದಿರೋದಿಲ್ಲ, ಮಧ್ಯದಲ್ಲಿ ಸ್ವಲ್ಪ ಒತ್ತು ಬರುತ್ತೆ. ಅದನ್ನು ಸತ್ಯ ಅಂತ ಕರಿತೀರ ಸ್ವಾಮಿಯೇ ಅಂತ ಕೇಳ್ತಾರೆ. ಹೇಗೆ? ಹಿಂದಾವಿಲ್ಲ, ಹಿಂದೆ ನಾನು ಹಗ್ಗ ಅಂತ, ಹಾವು ಅಂತ ತಿಳ್ಕೊಳ್ಳೋದಕ್ಕೆ ಮೊದಲು ನನಗೆ ಗೊತ್ತೇ ಇಲ್ಲ, ಹಾವಿಲ್ಲ. ಈಗ ಹಗ್ಗ ಅಂತ ತಿಳಿದ ಮೇಲೆ ಮುಂದೆ ಹಾವಿಲ್ಲ. ಮಧ್ಯದಲ್ಲಿ ನಾನು ಭ್ರಾಂತಿ ಮಾಡಿಕೊಂಡಾಗ ನನಗೆ ಹಾವು ಸತ್ಯ. ಅದಕ್ಕೆ ಸತ್ಯ ಅಲ್ಲ ಅಂತಾರೆ ಅಷ್ಟೇ. ಅದಕ್ಕೆಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಿನ್ನೆ. ಅದೇ ರೀತಿ ಈ ಶರೀರ ಎಲ್ಲನೂ ಅವಸ್ಥೆ ಒಳಗಡೆ ತೋರೋದೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಕನಸು ಇನ್ನೂ ತೋರಿಲ್ಲ, ಆದ್ದರಿಂದ ಅದು ಕಂಡಾಗ ಸತ್ಯವಾಗಿರುತ್ತೆ. ಕನಸು ಕಾಣ್ತಾ ಇದ್ದಾಗ, ನಾನು ಕನಸು ಕಾಣಕ್ಕೆ ಮೊದಲು ಇತ್ತ ಇಲ್ಲ, ಕನಸಿನಿಂದ ನಾನು ಎಚ್ಚರಕ್ಕೆ ಬಂದದ್ದು ಸುಳ್ಳು ಅಂತ ಹೇಳಿದ್ಮೇಲೆ ಆಮೇಲೆ ಇರುತ್ತಾ? ಇರೋದಿಲ್ಲ. ಹಾಗಾದ್ರೆ ಮಧ್ಯದಲ್ಲಿ ಸತ್ಯವಾಗಿ ತೋರ್ತಾ ಇತ್ತು, ಅದು ಸತ್ಯ ಅಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ, ಏನು ಕಷ್ಟ ಇದೆ? ಅದೇ ರೀತಿ ನಿಮ್ಮ ಎಚ್ಚರವೂ ಕೂಡ ಹಿಂದಿಲ್ಲ. ನಿಮ್ಮ ಆಧ್ಯಾತ್ಮಿಕ ತಗೊಳ್ರಿ, ನಾನು ಹೇಳಿದ್ನಲ್ಲ, ಆಧ್ಯಾತ್ಮಿಕ, ಭೌತಿಕ, ಆದಿದೈವಿಕ ಅವಸ್ಥೆ ಪೂರ್ತಿ ಮುಂದೆ ತಗೊಳ್ರಿ, ಹಿಂದಿರೋದಿಲ್ಲ. ನಾನು ಹುಟ್ಟಕ್ಕೆ ಮೊದಲು ನನಗೆ ಪ್ರಪಂಚ ಇಲ್ಲ, ಏನೇನೂ ಇಲ್ಲ.
ನಾನು ಸತ್ತ ಮೇಲೆ ಏನೇನೂ ಇರಲ್ಲ, ಮಧ್ಯದಲ್ಲಿ ತೋರ್ತಾ ಇದೆ, ಅದಕ್ಕೆ ಇದನ್ನು ಸತ್ಯ ಅಂತ ಕರಿತೀರಾ? ಎರಡರಲ್ಲೂ ಹಾಗೆ ಇದೆ. ಆದ್ರಿಂದ ಕನಸೆಷ್ಟು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಇಷ್ಟೇ ಬೇಕಾಗಿರೋದು ನಮಗೆ. 5ನೇ ಮಂತ್ರ 6ನೇ ಮಂತ್ರದಲ್ಲಿ ಮುಗಿದೋಯ್ತು. ಇಷ್ಟು ತಿಳ್ಕೊಂಡ್ರೆ ಸಾಕು ನಾವು. ಈಗ ನಾವು ಇಲ್ಲಿಂದ ಶುರು ಮಾಡಬೇಕಾಗಿದೆ. ಮಾಡೋಣ. 7ನೇ ಮಂತ್ರಕ್ಕೆ ಹೋಗೋಕೆ ಮೊದಲು ಇನ್ನೊಂದು ಪ್ಯಾರ ಸ್ವಲ್ಪ ಬ್ಯಾಲೆನ್ಸ್ ಇತ್ತು, ನೋಡ್ಕೊಂಡು ಹೋಗ್ಬೇಡ. ಆದ್ದರಿಂದ ಈ ಅಂಶದಲ್ಲಿಯೂ ಎಚ್ಚರ ಕನಸುಗಳಿಗೆ ಯಾವ ತಾರತಮ್ಯವೂ ಇರುವುದಿಲ್ಲ. ಅಂದರೆ ಕನಸೆಷ್ಟು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು. ಇನ್ನೂ ಒಂದು ವಿಚಾರ, ಕನಸು ಹೇಗೆ ತೋರಿ ಹಾರುವುದೋ ಹಾಗೆ ಎಚ್ಚರವೂ ತೋರಿ ಹಾರ್ತಾ ಇರುತ್ತೆ ಅಲ್ವಾ? ಆದ್ದರಿಂದ ಈ ಎರಡೂ ಕೂಡ ಆತ್ಮನ ಒಳಗಡೆನೇ ಇರೋದು. ಅಂತರ್ಸ್ಥಾನತ್ ಅಂತ ಹಿಂದೆನೂ ಹೇಳಿದ್ರೆ ಹಾಗೆ. ಈಗ ನನಗೆ ಕನಸಿಲ್ಲ, ಮಲ್ಕೊಂತೀನಿ, ಕನಸು ಬರುತ್ತೆ, ಅದು ತೋರ್ತು ಹಾರ್ತು, ಅದಕ್ಕೆ ಇದಕ್ಕೆ ತೋರಿ ಹಾರುವುದು ಅಂತಾರೆ. ಈಗ ನಾನು ಈಗ ಎಚ್ಚರ ಇದೆ, ನನಗೆ ತೋರ್ತಾ ಇದೆ, ನಾನು ಕನಸ್ಗೆ ಹೋಗ್ತೀನಿ, ಎಚ್ಚರ ಎಲ್ಲಿರುತ್ತಪ್ಪ? ಹಾರ್ತು ಇಲ್ಲ. ನಾನು ನಿದ್ದೆಗೆ ಹೋಗ್ತೀನಿ, ನಿಮ್ಮ ಎಚ್ಚರ ಎಲ್ಲಿದೆ? ಕನಸು ಎಲ್ಲಿದೆ? ಇರೋಲ್ಲ. ಆದ್ದರಿಂದ ಇವು ತೋರಿ ಹಾರೋದು. ಆ ದೃಷ್ಟಿಯಿಂದಲೂ ಕೂಡ ಎರಡೂ ಸುಳ್ಳು ಅಂತ ಹೀಗೆ ತಗೊಂತಾರೆ ಅವರು. ಅವನೇನ್ ಮಾಡ್ತಾನೆ, ಇಲ್ಲೊಂದು ಪ್ರಶ್ನೆ ಎತ್ತುತ್ತಾನೆ. ಅಲ್ಲ ಸ್ವಾಮಿ, ಕನಸು ಸ್ವಲ್ಪ ಹೊತ್ತು ತೋರಿ ಹಾರ್ಬಿಡುತ್ತೆ, ನಿಮ್ಮ ಎಚ್ಚರ ಹಂಗಿಲ್ವಲ್ಲ, ಅದು ಯಾವಾಗಲೂ ಹಾಗೆ ಇರುತ್ತಲ್ಲ ಅಂತ ಅವನು ಹೇಳ್ತಾನೆ. ನಾನು ಒಂದ್ಸಾರಿ ಮಲಗಿದ ಮೇಲೆ ಇರೋಲ್ಲ, ಎದ್ದ ಮೇಲೆ ಅದೇ ಪ್ರಪಂಚ ತೋರ್ತಾ ಇರುತ್ತೆ. ಅವನು ಅದನ್ನ ಇಟ್ಕೊಂಡು ಹೀಗೆಲ್ಲ ಹೇಳ್ತಾ ಇದ್ದಾನೆ ಅವನು. ಆದ್ದರಿಂದ ಅದಕ್ಕೂ ಕೂಡ ಅವರು ಹೇಳಿದ್ರು, ಏನು ಹೇಳಿದ್ರು? ಪರಿಣಾಮ ನಿತ್ಯತ್ವ. ಇಲ್ಲಿ ಭೂಮಿ ಗೀಮಿ ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ಯಾವುದು ಬದಲಾವಣೆ ಆಗುತ್ತೋ ಶಾಶ್ವತವಾಗಿರೋಕ್ಕಾಗಲ್ಲ ಅಂತ ಹೇಳಿದ್ರು. ಅದನ್ನು ಹೇಳಿದ್ರು. ಮತ್ತೆ ಇಲ್ಲಿದು ಅಲ್ಲಿಗೆ ಬರಲ್ಲ, ಅಲ್ಲಿಗೆ ಇಲ್ಲಿಗೆ ಬರಲ್ಲ, ಅದು ಅರ್ಥ ಆಯ್ತು. ಆಮೇಲೆ ಇನ್ನೊಂದು, ಎಚ್ಚರ ಮೊದಲು ಕನಸು ಆಮೇಲೆ. ಹಂಗೆ ಹೇಳಕ್ ಬರೋಲ್ಲ, ಅದು ತಪ್ಪು. ಯಾಕೆ ಅಂತಂದ್ರೆ ಕಾಲ ದೇಶ ಕಾರ್ಯಕಾರಣಗಳು ಅವಸ್ಥೆಗಳು ಮೀರಿರುತ್ತೆ. ಅವಸ್ಥೆ ಒಳಗಡೆ ಕಾಲ ದೇಶ ಕಾರ್ಯಕಾರಣಗಳಿದೆ. ಆದ್ದರಿಂದ ಹೆಂಗೆ ಹೇಳ್ತೀರ ನೀವು? ಮಕ್ಕಳು ಹುಟ್ಟಾಗ್ಲಿಂದ ಮಲಗೇ ಇರ್ತಾರೆ, ಅವ್ರಿಗೆ ನಿದ್ದೆ ಮೊದಲು, ಆಮೇಲೆ ಎಚ್ಚರ ಬರುತ್ತಾ, ಆಮೇಲೆ ಕನಸು ಬರುತ್ತಾ, ಹಿಂಗೆ ಒಂದಾದ್ಮೇಲೆ ಒಂದು ಬರುತ್ತೆ ಅಂತ ಹೇಳಕ್ ಬರುತ್ತೆ. ಇದೇನು ಸ್ಟೇಷನ್ಸಾ? ರೈಲ್ವೆ ಸ್ಟೇಷನ್ಸಾ? ಫಸ್ಟ್ ಬೆಂಗಳೂರು ಸ್ಟೇಷನ್ನು, ಆಮೇಲೆ ತುಮಕೂರು ಸ್ಟೇಷನ್ನು, ಆಮೇಲೆ ಹಿರಿಯೂರು ಸ್ಟೇಷನ್ನು, ಹಿಂಗೆ ಹೇಳೋಕ್ಕೆ ಇಲ್ಲ. ಅವಸ್ಥೆಗಳು ಒಂದಿದ್ದಾಗ ಇನ್ನೆರಡು ಆಟೋಮೆಟಿಕ್ ಆಗಿ ಇರೋದಿಲ್ಲ. ಆದ್ದರಿಂದ ಒಂದು ಮುಂದೆ ಒಂದು ಹಿಂದೆ ಹೇಳಕ್ ಬರಲ್ಲ ಅಂತ ಅಷ್ಟು ಹೇಳ್ತಾರೆ ಅವರು. ಆದ್ದರಿಂದ ನಮ್ಗೇನಾಗ್ಬಿಡುತ್ತೆ, ಕನಸು ಮಾತ್ರ ಬಾಧಿತ, ಅಂದರೆ ಅದು ಸುಳ್ಳು ಅಂತ ಗೊತ್ತಾಗ್ಬಿಡುತ್ತೆ. ಎಚ್ಚರ ಅಬಾಧಿತ, ಅದು ಬಾಧಿತ ಆಗೋದಿಲ್ಲ ಅಂತ ಹಿಡ್ಕೊಂಡ್ಬಿಡ್ತೀವಿ ಪಟ್ಟಾಗಿ. ಅದು ಬಾಧಿತ ಆಗುತ್ತೆ. ನಾನು ಕನಸ್ಗೆ ಹೋಗ್ತೀನಿ, ಎಚ್ಚರ ತೋರಿಸಿ ಸ್ವಾಮಿ, ಎಲ್ಲಿರುತ್ತೆ? ಇರೋದಿಲ್ಲ. ನಿದ್ದೆಗೆ ಹೋಗ್ತೀನಿ, ನಿಮ್ಮ ಎಚ್ಚರ ಎಲ್ಲಿರುತ್ತೆ? ತೋರಿಸಿ, ಇರೋಲ್ಲ. ಕನಸು ಹೇಗಿರಲ್ವೋ ನಿದ್ದೆಗೆ ಹೋದರೆ ನಿಮ್ಮ ಎಚ್ಚರವೂ ಇರೋದಿಲ್ಲ. ಅದೇ ರೀತಿ ನಾನು ಕನಸ್ಗೆ ಹೋದಾಗ ಈಗ ನಾನು ಇವಾಗ ಎಚ್ಚರದಲ್ಲಿ ಇದ್ದೀರಪ್ಪ, ನಾನು ಕೇಳ್ತೀನಿ ನಿಮ್ಮ ಕನಸು ತೋರಿಸ್ರಿ ಅಂತ. ಏನು ಹೇಳ್ತೀರಾ? ಇಲ್ಲ ಸ್ವಾಮಿ, ಬಿಡಿ ಸ್ವಾಮಿ, ಸುಳ್ಳು. ಈಗ ನಾನು ಕನಸಿನಲ್ಲಿರ್ತೀನಿ, ನಿಮ್ಮ ಎಚ್ಚರ ತೋರಿಸಿ ಅಂತ ಹೇಳ್ತೀನಿ, ಎಲ್ಲಿ ತೋರಿಸ್ತೀರಾ? ಎಚ್ಚರ ಇದ್ರೆ ಅಲ್ವಾ? ಬಿಡಿ ಸ್ವಾಮಿ, ಅದು ಸುಳ್ಳು, ಹಂಗೆ ಹೇಳಲ್ಲ. ಅದೇ ಬಂದಿರೋದು ಕಷ್ಟ. ಆದ್ದರಿಂದ ಎರಡೂ ಸುಳ್ಳು ಅಂತ ಹೇಳಿದೆ. ಇಲ್ಲಿವರೆಗೂ ಆಗಿತ್ತಪ್ಪ ನಿನ್ನೆ. ಏನು ಕಷ್ಟ ಇದೆ? ಅದನ್ನು ಆ ಥರ ಓದ್ಕೊಂಡಾಗ ಕನ್ಫ್ಯೂಷನ್ ಆದಂಗೆ ಆಗುತ್ತೆ, ನಮಗೆ ಲಿಂಕ್ ಸಿಗೋಲ್ಲ. ಲಿಂಕ್ ಬೇಡ ನಿಮ್ಗೆ. ಅಲ್ಲಲ್ಲಿ ಹೇಳ್ತಾ ಇದ್ದಾಗ ನೀವು ಟಿಕ್ ಮಾರ್ಕ್ ಹಾಕ್ಕೊತಾ ಇದ್ದೀರ, ಬೇಕಾದಷ್ಟು ಆಯಿತು. ಇದು ಅಲ್ಲಿಗೆ ಬರಲ್ಲ, ಅದು ಇಲ್ಲಿಗೆ ಬರಲ್ಲ, ಕರೆಕ್ಟ್. ಇದರಲ್ಲಿ ಅರ್ಧ ಡಜನ್, ಅದರಲ್ಲಿ ಅರ್ಧ ಡಜನ್, ಇಲ್ಲಿಂದ ಅಲ್ಲಿಗೆ ಬರಲ್ಲ, ಅಲ್ಲಿಂದ ಇಲ್ಲಿಗೆ ಬರಲ್ಲ, 10 ಲಕ್ಷ ಲಾಟ್ರಿ ಹೊಡೆದ್ರೆ ಇಲ್ಲಿ ತೊಗೊಂಬರಕ್ಕೆ ಬರಲ್ಲ, ಇವೆಲ್ಲ ಹೇಳ್ತೀವಲ್ಲ, ಕರೆಕ್ಟ್ ಟಿಕ್ ಮಾರ್ಕ್ ಹಾಕ್ತಾರೆ, ಅಷ್ಟೇ ಸಾಕು ನಮಗೆ. ಈಗ 7ನೇ ಮಂತ್ರಕ್ಕೆ ಹೋಗೋಣ. ಇನ್ನೂ ಪ್ರೂವ್ ಮಾಡ್ತಾರೆ ಅವರು.
ಎಲ್ಲ ಈ ವೈದ್ಯತೆ ಪ್ರಕರಣದಲ್ಲೆಲ್ಲ ಹಿಂಗೆ ಪ್ರೂವ್ ಮಾಡ್ತಾ ಹೋಗ್ತಾರೆ. ಕನಸೆಷ್ಟು ಸುಳ್ಳು ನಿಮ್ಮ ಎಚ್ಚರವೂ ಅಷ್ಟೇ ಸುಳ್ಳ್ರಪ್ಪ ಅಂತ. ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಯಾಕೆ ಕನಸು ಸುಳ್ಳು ಎಚ್ಚರ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ನಮ್ಗೇನ್ ಲಾಭ? ಏನ್ ಲಾಭ? ಆತ್ಮ ಆತ್ಮತತ್ವ ತಿಳ್ಕೊಳಕ್ಕೆ ಅದ್ವೈತ. ಅಸರೇ ಅದಕ್ಕೆ ಮೊದಲು ನಮ್ಗೆ ಏನ್ ಲಾಭ ಆಗ್ಬೇಕು? ಸಂಸಾರ ವೈರಾಗ್ಯ ಬರ್ಬೇಕು ಸರ್. ವೈರಾಗ್ಯ ಬರ್ಬೇಕು. ವೈರಾಗ್ಯ ಬರೋದಕ್ಕೆ ಇದನ್ನೆಲ್ಲ ತೋರಿಸ್ತಾ ಇರೋದು. ಏನ್ ಹೇಳಿ ಪ್ರತಿಭಾ ಅವರೇ? ಆನಂದವಾಗಿರ್ಬೇಕು ಅಂತ. ಅವೆಲ್ಲ ಆಮೇಲೆ. ಬಟ್ ನನಗೆ ತತ್ವದಲ್ಲಿ ನಿಂತ ಮೇಲೆ ಆನಂದವಾಗಿರುತ್ತೆ, ಸಂಶಯ ಇಲ್ಲ. ಬಟ್ ಈ ಕನಸು ಎಷ್ಟು ಸುಳ್ಳು ಎಚ್ಚರವೂ ಅಷ್ಟೇ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡ್ಬೇಕಾ ಅಂತ ನಮ್ಗೆ ಅನ್ಸುತ್ತೆ. ನಮಗೆ ಎಚ್ಚರದಲ್ಲಿ ಅಭಿಮಾನ ಹೋಗೋದಿಕ್ಕೆ, ವೈರಾಗ್ಯ ಬರೋದಿಕ್ಕೆ, ನನಗೆ ವೈರಾಗ್ಯ ಬಂದ್ರೇನೆ ನನಗೆ ಪ್ರಪಂಚ ಇವೆಲ್ಲ ಅನಿತ್ಯ, ಸುಳ್ಳು, ಸತ್ಯವಾಗಿರೋದಲ್ಲ ಅಂತ ಹೇಳಿ ಸಂಸಾರ ಬಿಟ್ಟು ಹೋಗೋದಲ್ಲ. ನಾನು ಇಲ್ಲಿರ್ತೀನಿ, ಬಟ್ ನನಗೆ ಅವಾಗೇನ ಈಗೇನಾಗಿದ್ದು, ನನಗೆ ಸಂಸಾರ ಲೆಕ್ಕಕ್ಕಿದೆ, ಆಟಕ್ಕಿಲ್ಲ. ಈ ಆಧ್ಯಾತ್ಮಕ್ಕೆ ಬಂದ ಮೇಲೆ, ಈ ವಿಚಾರಗಳನ್ನ ಚೆನ್ನಾಗಿ ತಿಳ್ಕೊಂಡ್ಮೇಲೆ ಸಂಸಾರ ಲೆಕ್ಕಕ್ಕಿಲ್ಲ, ಬರೀ ಆಟಕ್ಕಿದೆ. ಆಟ ಆಡೋದಕ್ಕೆ ಮಾತ್ರ. ಆಡು ಆಡು ನೀನು ಆಟ. ಹಾಗೆ ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತ ಕನಸು ಎಚ್ಚರಗಳಲ್ಲಿ ಹಂಗೆ ಮಾಡ್ತಾ ಇರ್ಬೇಕು, ಆಡ್ತಾ ಇರಬೇಕು, ಥಾಟ್ ಮಾಡ್ತಾ ಇರ್ಬೇಕು. ಹಾಗೆ ಬಟ್ ಅದಕ್ಕೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳ್ತಾ ಇರೋದು ಅಷ್ಟೇ. ಇನ್ನೊಂದು, ಎಷ್ಟೊಂದು ಸರಿ ನಾನು ಕೇಳಿದ್ದೀನಿ ಇದನ್ನ. ನಾನು ಹೇಳ್ತೀನಪ್ಪ, ಈಗ ಏನಿದೆ ಎಚ್ಚರ ಇದೆ ಅಂತ ಎಲ್ಲರೂ ಒಪ್ಕೊಂತೀವಿ. ನಾನು ಹೇಳ್ತೀನಿ ಇದನ್ನ ಕನಸು ಅಂತ ಪ್ರೂವ್ ಮಾಡ್ರಿ ನೋಡೋಣ, ಇದನ್ನ ಎಚ್ಚರ ಅಂತ ಪ್ರೂವ್ ಮಾಡ್ರಿ ನೋಡೋಣ. ಮಾಡಕ್ ಬರೋಲ್ಲ. ಹಿಂದೆ ಬೇಕಾದಷ್ಟು ಚರ್ಚೆಗಳಾಗಿದೆ ಇದಕ್ಕೆ, ಎಲ್ಲ ಪ್ರಯತ್ನ ಮಾಡಿದ್ದೀರಾ ಪ್ರೂವ್ ಮಾಡೋದಕ್ಕೆ. ನೀವು ಏನಾದರೂ ಹೇಳ್ರಿ, ಇಲ್ಲಿ ಅಲ್ಲೂ ಹಾಗೆ ಇರುತ್ತೆ. ನೀವು ಎಷ್ಟು ಪಾಯಿಂಟ್ ಹೇಳ್ತೀರೋ ಕನಸಿನಲ್ಲಿ ನೋಡ್ಕೊಳ್ರಿ, ಹಾಗೆ ಇರುತ್ತೆ. ಯಾಕೆ? ಡಿಟ್ಟೋ. ಇದು ಫಸ್ಟ್ ಶೋ, ಅದು ಸೆಕೆಂಡ್ ಶೋ. ಆದ್ದರಿಂದ ಎಲ್ಲವೂ ಸುಳ್ಳು ಅಂತ ಹೇಳ್ತಾರೆ. ಈಗ 7ನೇ ಮಂತ್ರಕ್ಕೆ ಹೋಗೋಣ. 7ನೇ ಮಂತ್ರದಲ್ಲಿ ಏನು ಹೇಳ್ತಾರೆ? ಈಗ ಅದರ ಉಪಯೋಗಗಳಿಂದನೂ ಕೂಡ ಸುಳ್ಳು ಅಂತ ತೋರಿಸ್ತಾ ಇದ್ದಾರೆ. ಅವುಗಳಲ್ಲಿರುವ ಸಪ್ರಯೋಜನತ್ವವು ಕನಸಿನಲ್ಲಿ ವಿರುದ್ಧವಾದ ಅಭಿಪ್ರಾಯಕ್ಕೆಡೆಯಾಗುತ್ತದೆ. ಆದ್ದರಿಂದ ಅವುಗಳು ಮಿಥ್ಯೆ ಅಂತ ಅನ್ಸ್ಕೊಳ್ಳುತ್ತೆ ಅಂತ. ಹೇಗೆ? ಅರ್ಥಕ್ರಿಯಾಕಾರಿಕತ್ವ ಅಂತ. ಇಲ್ಲ ಒಂದು ಆಕ್ಷೇಪ ಎತ್ತಾನೆ. ಏನದು? ಅಲ್ಲ ಸ್ವಾಮಿ, ಈಗ ನೀವು ಎಚ್ಚರ ಆಗಲಿ ಕನಸಾಗಲಿ ಏನಾಗ ತಗೊಳ್ರಿ, ಹಗ್ಗದಲ್ಲಿ ಹಾವು, ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ, ಮೋಟ ಮರದಲ್ಲಿ ಮನುಷ್ಯ. ಕರೆಕ್ಟ್ ತಾನೆ? ಇಲ್ಲಿ ಹಾವಿಲ್ಲ, ಮತ್ತೆ ಬೆಳ್ಳಿ ಇಲ್ಲ, ಮನುಷ್ಯ ಇಲ್ಲ. ಹಾವು ಕಚ್ಚಲ್ಲ, ಬೆಳ್ಳಿಗೆ ದುಡ್ಡು ಜಾಸ್ತಿ ಬರೋಲ್ಲ. ಬೆಳ್ಳಿ ಇಲ್ಲ, ಅಲ್ಲಿಗೆ ದುಡ್ಡು ಹೆಂಗೆ ಬರುತ್ತೆ ಅಲ್ಲಿಗೆ? ಹಾಗೆ ಆದ್ದರಿಂದ ಅದನ್ನು ಸುಳ್ಳು ಅಂತ ಅನ್ಬೋದು. ಆದರೆ ಹಾವು ಸುಳ್ಳಾದರೂ ಹಗ್ಗ ಇದೆಯಲ್ಲ, ಅದು ಉಪಯೋಗಕ್ಕೆ ಬರುತ್ತೋ ಇಲ್ವೋ? ಬೇರೆ ಕಡೆ ಇಲ್ವಾ? ಹಗ್ಗ ಇದೆ, ಉಪಯೋಗಿಸ್ಕೋಬಹುದು ನಾವು. ಆದ್ದರಿಂದ ಅಲ್ಲಿಗೆ ಹಗ್ಗ ಸತ್ಯ ಅಂತ ಅವನು ಹೇಳ್ತಾನೆ. ಪ್ರಾತಿಭಾಸಿಕ ಸತ್ಯವನ್ನ ನಾವು ಒಪ್ಕೊಂಡ್ಬಿಡ್ತೀವಿ, ಕರೆಕ್ಟ್, ಸುಳ್ಳು ಇವೆಲ್ಲ ಪ್ರಾತಿಭಾಸಿಕ. ವ್ಯಾವಹಾರಿಕ ಸತ್ಯ ಇದೆಯಲ್ಲ ಸ್ವಾಮಿ ಅಂತ ಅವನು ಹೇಳೋದು. ಹೇಗೆ? ಈಗ ಕಪ್ಪೆ ಚಿಪ್ನಲ್ಲಿ ಬೆಳ್ಳಿ ಇಲ್ಲ, ಒಪ್ಕೊಂತೇನೆ. ಬೆಳ್ಳಿ ಪೆಟೆಲ್ ಇದೆಯಲ್ಲ, ಅದರಿಂದ ಒಡವೆ ಮಾಡಿಸ್ಕೊಂತೀನಲ್ಲ, ಅದು ಸತ್ಯ ಅಲ್ವಾ? ಹಾಗೆ ಅಂದ್ರೆ ನನಗಿವಾಗ ಬಾಯಾರಿಕೆ ನೀರಿದೆ, ಮರಳುಕಾಡಿನಲ್ಲಿ ನೀರಿದೆ, ಆದರೆ ಇದು ಸುಳ್ಳು ಒಪ್ಕೊಂತೇನೆ. ಬಟ್ ನಿಜವಾದ ನೀರು ಇದೆಯೋ ಇಲ್ವೋ? ನಿಜವಾದ ಬೆಳ್ಳಿ ಇದೆಯೋ ಇಲ್ವೋ? ನಿಜವಾದ ಹಾವು ಇದೆಯೋ ಇಲ್ವೋ? ಹಾಗೆ ಈ ಪ್ರಪಂಚ ನಿಜವಾಗಿದೆ ಅಂತ ನಾವು ಯಾಕೆ ಉಪಯೋಗಕ್ಕೆ ಬರುತ್ತೆ ನೋಡ್ರಿ. ಈಗ ನೀರು, ಆ ಮರಳುಕಾಡಿನಲ್ಲಿರೋ ನೀರು ಉಪಯೋಗಕ್ಕೆ ಬರಲ್ಲ, ಅದನ್ನ ಪ್ರಾತಿಭಾಸಿಕ ಸತ್ಯ. ವ್ಯಾವಹಾರಿಕ ಸತ್ಯದಲ್ಲಿ ಕೆರೆಯಲ್ಲಿ ನೀರಿದೆ, ನಾನು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ. ಆಹಾರ ಇದೆ, ತಿಂದ್ರೆ ನಾನು
ನನ್ನ ಹೊಟ್ಟೆ ಹಸು ಹಿಂಗುತ್ತೆ ಅಲ್ವಾ? ಹಾಗೆ ಇದರಿಂದ ಇವೆಲ್ಲ ಸತ್ಯವಾಗಿದೆಯಲ್ಲ ಅಂತ ಅವನ್ ಪ್ರಶ್ನೆ ಹಾಕ್ತಾನದು. ಅದಕ್ಕೆ ಅವನಿಗೇನು ಉತ್ತರ ಕೊಡಬೇಕು? ಹೌದಪ್ಪ, ಕನಸಿನಲ್ಲೂ ನಿನಗೆ ಬಾಯಾರಿಕೆ ಆಗ್ತಾ ಇತ್ತು, ನೀರು ಕುಡ್ದೆ, ಹೊಟ್ಟೆ ಹಸು ಆಗ್ತಾ ಇತ್ತು, ಊಟ ಮಾಡಿದೆ, ಎದ್ದ ಮೇಲೆ ಮತ್ತಿರ್ಗಾ ಯಾಕೆ ಬಾಯಾರಿಕೆ ಆಗ್ತಾ ಇದೆ, ನನಗೆ ಹೊಟ್ಟೆ ಹಸು ಆಗ್ತಾ ಇದೆ, ತಿಂತೀಯಾ ಅಂತ ಪ್ರಶ್ನೆ ಕೇಳಿದ್ರೆ ಅಲ್ಲಿಗೆ ಸೇರೋಗುತ್ತೆ. ಅಲ್ಲಿಗೆ ನೀನು ಏನು ಪಾಯಿಂಟ್ ಬೇಕಾದರೂ ಹೇಳ, ಎಲ್ಲ ಹೊಂದುತ್ತೆ. ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ಅಲ್ಲ ಸ್ವಾಮಿ, ಈ ನೀರು ಉಪಯೋಗಕ್ಕೆ ಬರುತ್ತೆ, ಬೆಳ್ಳಿ ಉಪಯೋಗಕ್ಕೆ ಬರುತ್ತೆ, ಹಾವು ಕಚ್ಚಿದ್ರೆ ವಿಷ ಇರುತ್ತೆ, ಅವನು ಬೇಕಾದರೆ ನೀವು ಅನಿತ್ಯ ಅಂತ ಕರೀರಿ, ಆದರೆ ಅವ್ನು ನಿಜವಾಗ್ಲೂ ಇಲ್ಲ ಅಂತ ಯಾಕೆ ಕರಿತೀರಾ ಅಂತ ಅದೊಂದು ಪ್ರಶ್ನೆ ಹಾಕ್ತಾನ ಅವನು. ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಇಲ್ಲಿ ಪರಿಹಾರ ಹೇಳ್ತಾರೆ. ನೀನು 10ನೇ ಪ್ರಶ್ನೆ ಹೇಳ್ದ, ಆಯ್ತು. ಈಗ ಜನಕ ಮಹಾರಾಜನ ಕತೆ ಗೊತ್ತು ನಮಗೆ. ಜನಕ ಮಹಾರಾಜ ಎಚ್ಚರದಲ್ಲಿ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿದ್ದಾನೆ. ಅವನಿಗೆ ನಿದ್ದೆಗೆ ಹೋಗಿ ಕನಸು ಬರುತ್ತೆ. ಕನಸಿನಲ್ಲಿ ಅವನು ಭಿಕ್ಷುಕನಾಗಿದ್ದಾನೆ, ಹೊಟ್ಟೆ ಹಸಿವು, 1 ವಾರದಿಂದ ಊಟ ಮಾಡಿಲ್ಲ. ಏನು ಹೇಳ್ತೀರಾ ಇದಕ್ಕೆ ಅಂತ ಕೇಳ್ತಾರೆ ಅವರು. ಆದ್ದರಿಂದ ಕನಸೆಷ್ಟು ಸುಳ್ಳು, ಎಚ್ಚರವೂ ಅಷ್ಟೇ ಸುಳ್ಳು. ಅಂದರೆ ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೂ ಬರಲ್ಲ ಅಂತ ಹೇಳ್ತಾ ಇರೋದು. ಅಲ್ಲಿ ಈಗ ಅಲ್ಲಿ ಇದು ಇದೇ ಥರ ವಯಸ್ಸೋ ವರ್ಷ, ಅಲ್ಲಿ ಒಬ್ಬ 10 ಲಕ್ಷ ಲಾಟ್ರಿ ಹೊಡೆದಿದೆ ಅಂತ ಇಟ್ಕೊಳ್ರಿ, ಎಲ್ರಿ ಎತ್ಕೊಂಬರ್ರಿ, ಇಲ್ಲಿಗೆ ಎತ್ಕೊಂಬಂದು ಖರ್ಚು ಮಾಡ್ರಿ ನೋಡ, ಆಗೋದಿಲ್ಲ. ಅಥವಾ ಅಲ್ಲಿ ಅವನು ಊಟ ಮಾಡಿರ್ತಾನೆ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿರ್ತಾನೆ, ಬೇದಿ ಆಗ್ತಾ ಇದೆ, ಎಚ್ಚರ ಆಗಿದ ತಕ್ಷಣ ಅವನು ಹೊಟ್ಟೆ ಹಸುವಾಗ್ತಾ ಇರುತ್ತೆ. ಹೀಗೆಲ್ಲ ಆಗ್ತಾ ಇದೆಯಲ್ವೋ? ಅಂದರೆ ಎಚ್ಚರವೇ ಬೇರೆ, ಕನಸೇ ಬೇರೆ, ಈ ಸೆಟ್ ಬೇರೆ, ಆ ಸೆಟ್ ಬೇರೆ, ಇಲ್ಲಿದ್ದು ಅಲ್ಲಿಗೆ ಬರಲ್ಲ, ಅಲ್ಲಿದ್ದು ಇಲ್ಲಿಗೆ ಬರಲ್ಲ. ಅದಕ್ಕೋಸ್ಕರನೇ ಕನಸನ್ನು ನಾವು ಸುಳ್ಳು ಅಂತ ನಾವೇ ಡಿಸೈಡ್ ಮಾಡೋದ್ರಿಂದ ಎಚ್ಚರವನ್ನು ಹಾಗೆ ಸುಳ್ಳು ಅಂತ ಡಿಸೈಡ್ ಮಾಡಬಹುದು ಅಂತ ಇಷ್ಟು ಪಾಯಿಂಟ್ಗಳು ಹೇಳ್ತಾ ಇದ್ದಾರೆ. ಮತ್ತೆ ಇವು ಕೂಡ ಕೊನೆ ಕಾಣುತ್ತೆ. ಈ ಕನಸು ನನಗೆ ಕಾಣುತ್ತೆ, ಎಷ್ಟೊತ್ತಿರುತ್ತೆ? ಅರ್ಧ ಗಂಟೆ. ಎಚ್ಚರದಲ್ಲಿ ನೀವು ಮಲಗಿದ್ದಿದ್ದು ಒಂದು ಅರ್ಧ ಗಂಟೆ ಮಲಗಿದ್ದಿದ್ದು, ಅಷ್ಟರಲ್ಲೂ ಒಂದು ಕನಸು ಬರ್ಬೋದು ಅಷ್ಟೇ, ಅದು ಎಂಡ್ ಆಗುತ್ತೆ. ಅದೇ ಥರ ನಿಮ್ಮ ಎಚ್ಚರವೂ ಕೂಡ ಎಂಡ್ ಆಗುತ್ತೆ ಅಂತಂದರೆ ಅವನು ಫಸ್ಟ್ ಎತ್ಕೊಂತಾನೆ, ಒಪ್ಪಲ್ಲ ಅವನು. ಅದೆಂಗಾಗುತ್ತೆ ಸ್ವಾಮಿ ಅಂತಾನವನು. ಯಾಕೆ? ಎಚ್ಚರದಿಂದ ನೀನು ಕನಸ್ಗೆ ಹೋಗಿದ ತಕ್ಷಣ ಇದು ಎಂಡ್ ಆಗಲ್ವಾ ಎಚ್ಚರ ಅಂತ ಅವನಿಗೆ ಉತ್ತರ ಕೊಡಬೇಕಾಗುತ್ತೆ ನಾವು. ಆದ್ದರಿಂದ ಎಚ್ಚರಿಕೆ ಆದಿಯೂ ಅಂತ್ಯವೂ ಉಂಟು, ಕನಸಿಗೂ ಉಂಟು. ಈ ಕನಸಿದೆಯಾ? ಹುಟ್ಟಿತ್ತು, ಇಲ್ದಂಗೆ ಆಗೋಯ್ತು. ಎಚ್ಚರವೂ ಹಾಗೆ. ಈಗ ಎಚ್ಚರ ಇದೆ, ನಾನು ಕನಸ್ಗೆ ಹೋದ್ರೆ, ನಿದ್ದೆಗೆ ಹೋದ್ರೆ ಎಚ್ಚರ ಇರಲ್ಲ. ಹುಟ್ಟಿದ್ದು ಇವಾಗ ಇದೆ, ಹುಟ್ಟಿದೆ, ನಾನು ನಿದ್ದೆಗೆ ಕನಸ್ಗೆ ಹೋಗ್ಬಿಟ್ರೆ ಇದಿರೋದಿಲ್ಲ. ಆದ್ದರಿಂದ ಹುಟ್ಟುತ್ತೆ, ಇಲ್ದಂಗೆ ಆಗುತ್ತೆ. ಮತ್ತೆ ಅದನ್ನ ಸತ್ಯ ಅಂತ ಹೆಂಗೆ ಕರಿತೀರಪ್ಪ ಅಂತಾರೆ. ಆದ್ದರಿಂದ ನಾವು ಸ್ವಲ್ಪ ಕಾಲವಿರುವುದರಿಂದ ಅನಿತ್ಯ ಎನ್ನುವುದು ಸರಿಯಲ್ಲ. ಏಕೆಂದರೆ ಕನಸು ಬರಿಯ ಹುಸಿ ತೋರಿಕೆ ಎಂದು ನಾವೆಲ್ಲರೂ ಒಪ್ಪಿರ್ತೀವಿ. ನಾವು ಎಚ್ಚರವಾಗಿರುವ ಕನಸಿನ ಪ್ರಪಂಚವು ನೋಡ್ರಿ ಎಷ್ಟು ಚೆನ್ನಾಗಿದೆ. ನಾನು ಎಚ್ಚರದಲ್ಲಿದ್ದೀನಿ. ಇವಾಗ ನಾವೆಲ್ಲ ಎಚ್ಚರದಲ್ಲಿದ್ದೀವಿ. ಕನಸಿನ ಪ್ರಪಂಚ ತೋರಿಸ್ರಪ್ಪ ನೋಡೋಣ. ಯಾಕೆ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನಸಿನ ಪ್ರಪಂಚ ಈಗಿದೆಯಾ? ಯಾಕಿಲ್ಲ? ಪ್ರಶ್ನೆ ಕೇಳ್ತೀನಿ. ಎಚ್ಚರ ಇದೆ ಈಗ, ಅದಕ್ಕೆ ಸರಿ, ಎಚ್ಚರ ಇದೆ. ನಾನ್ ಕೇಳ್ತಾ ಇರೋದು ಕನಸಿನ ಪ್ರಪಂಚ ಈಗ ಇದೆಯಾ? ಇಲ್ಲ. ಯಾಕೆ? ಒಂದಿರುವಾಗ ಒಂದಿರೋದಿಲ್ಲ. ಅದೆಲ್ಲ ಸರಿ. ಸತ್ಯವಾಗಿ ಇಲ್ಲ. ಹಾವು ತೋರಿಸಿದ್ರೆ ನಾನೇನು ಹೇಳಿ? ಇದ್ರಲ್ವ ತೋರ್ಸೋದಿಕ್ಕೆ. ಅದು ಹುಸಿ ಇಲ್ವೇ ಇಲ್ಲ. ಇಲ್ಲದೆ ಇರೋದನ್ನ ನಾನು ಹೆಂಗೆ ತೋರಿಸ್ಲಿ? ಆದ್ದರಿಂದ ತೋರ್ಸಕ್ ಬರೋಲ್ಲ. ಹೋಗಿ ಇವಾಗ ಎಚ್ಚರ ಇದೆ, ಕನಸು ಇಲ್ಲ ಅಂತಂದ್ರೆ ಅದು ನಿಜವಾಗ್ಲೂ ಎಲ್ಲೆಲ್ಲೂ ಇಲ್ಲ ಅಂತ, ಅದು ಸುಳ್ಳು ಅಂತ. ಈಗ ನೀವು ಕನಸು ಕಾಣುವಾಗ ಎಚ್ಚರ ಎಲ್ಲಿರುತ್ತೆ ಸ್ವಾಮಿ? ಎಲ್ಲೂ ಇರೋಲ್ಲ ಅಲ್ವಾ? ಹಾಗೆ ನೋಡ್ರಿ ಎಷ್ಟು ಚೆನ್ನಾಗಿ ನಮ್ಗೆ ಇಲ್ಲೇ ಗೊತ್ತಾಗ್ಬಿಡುತ್ತೆ, ಸಿಕ್ಬಿಡುತ್ತೆ.
ಇದನ್ನ ಯುಕ್ತಿ ಅಂತ ಕರೀತಾರೆ. ಒಂದು ಅನುಭವದಿಂದ ನೋಡ್ಕೊಳ್ಳೋದು, ಆ ಅನುಭವದಿಂದ ನೋಡ್ಕೊಂಡಿದ್ದನ್ನ ಯುಕ್ತಿ, ಲಾಜಿಕ್. ಬಟ್ ಆ ಲಾಜಿಕ್ ಹೊಂದಬೇಕು, ಎಲ್ಲಿಗೆ? ಅವಸ್ಥಾತ್ರಯದಲ್ಲಿ ಹೊಂದಬೇಕು. ಹಾಗೆ ಈಗ ಇಲ್ಲಿ ಎಚ್ಚರ ಇದೆ, ಈ ಕನಸು ಇಲ್ಲ, ಅನುಭವ. ಯಾರನ್ನಾದ್ರೂ ಕೇಳಕ್ ಹೋಗ್ಬೇಕಾ? ನಮ್ಮ ಲಾಯರ್ಗಿಯರ್ನ ಏನು ಬೇಕಾಗಿಲ್ಲ. ಎಚ್ಚರ ಇದ್ದ ಕನಸಿರೋಲ್ಲ, ಆದ್ರಿಂದ ನಾವು ಸುಳ್ಳು ಅಂತೀವಿ. ಅದೇ ರೀತಿ ಕನಸಿದ್ದಾಗ ಎಚ್ಚರ ಎಲ್ಲಿರುತ್ತೆ? ಇರೋಲ್ಲ, ಮತ್ತು ಸುಳ್ಳು ಅಷ್ಟೇ. ಲಾಜಿಕ್ಕು, ಮ್ಯಾಥಮೆಟಿಕ್ಸು ಅಷ್ಟೇ. ಮ್ಯಾಥಮೆಟಿಕ್ಸ್ ತರ ಇದು ಹೊಂದ್ಬಿಡುತ್ತಿದ್ದು. 2 + 2 4 ಮುಗ್ದಾಯ್ತು. ನಾವು ಎಚ್ಚರವಾಗಿರುವ ಕನಸಿನ ಪ್ರಪಂಚ ಮತ್ತೆಲ್ಲಿಯಾದರೂ ಇದ್ದಿತ್ತೆಂದು ಯಾರಾದರೂ ಕಲ್ಪಿಸ್ತಾರೇನೋ? ಕಲ್ಪಿಸಲ್ಲ. ಹೀಗೆ ಕನಸಿರುವ ಎಚ್ಚರದ ಪ್ರಪಂಚ ಎಲ್ಲಿರುತ್ತೆ? ಅದು ಇರೋದಿಲ್ಲ, ಯುಕ್ತವಾಗಿರುತ್ತೆ. ಇದು ಯುಕ್ತಿ. ಅವನು ಮತ್ತೊಂದು ಆಕ್ಷೇಪ ಕೇಳ್ತಾನೆ. ಅಲ್ಲ ಸ್ವಾಮಿ, ಎಚ್ಚರದಲ್ಲಿ ರೋಗಿಗಳಿಗೆ ಈ ಮನೋವಿಜ್ಞಾನಿಗಳು, ಮನಃಶಾಸ್ತ್ರಜ್ಞರು ಇವಾಗ ಇದೊಂದು ಟ್ರೀಟ್ಮೆಂಟ್ ಬಂದಿದೆ. ಡಾಕ್ಟರ್ಗಳ ಹತ್ರ ಹೋದರೆ ಅವ್ರ ಕಾಯಿಲೆಗಳನ್ನ ಹೇಳ್ಕೊಂಡು ಏನೋ ಭಯನೋ, ಸೈಕಾಲಜಿಕಲ್ ಪ್ರಾಬ್ಲಮ್ಸೋ, ಡಿಪ್ರೆಷನ್ನೋ, ಏನೋ ತೊಂದರೆಗಳಿದ್ದಾಗ ಡಾಕ್ಟರ್ಗಳು ಏನು ಮಾಡ್ತಾರೆ ಅವ್ರನ್ನ ಅಂದರೆ, ನಿಮ್ಗೆ ಎಂತೆಂಥ ಕನಸು ಬೀಳುತ್ತೆ ಅಂತ ಕೇಳ್ತಾರೆ. ಆ ಕನಸನ್ನ ಕೇಳಿಕೊಂಡು ಅವರು ಡಯಾಗ್ನೋಸ್ ಮಾಡಿ ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಹೇಳ್ತಾರೆ. ಆವಾಗ ವಾಸಿ ಆಗುತ್ತೆ, ಕೆಲವು ಸಾರಿ ವಾಸಿ ಆಗುತ್ತೆ ಅಂತಲೇ ಇಟ್ಕೊಳ್ರಿ. ಇದು ಒಂದು ವಿಜ್ಞಾನ, ಇದು ಒಂದು ಸೈನ್ಸ್. ಅವನು ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದಾನೆ. ನೋಡಿ ಸ್ವಾಮಿ, ಅವನ ಅರ್ಥ ಏನು ಅಂದರೆ, ಎಚ್ಚರದಿಂದ ಕನಸು ಒಳಗೆ ಹೋಗ್ಬಿಡ್ಬೋದು. ನೋಡಿ, ಡಾಕ್ಟರ್ಗಳೆಲ್ಲ ಕನಸು ಒಳಗೆ ಹೋಗ್ಬಿಡ್ತಾರೆ. ಹಾಗೆ ಮತ್ತೆ ಇನ್ನು ಕೆಲವರು ಅಲ್ಲಿ ನಮಗೆ ಬಂದಿತ್ತಲ್ಲ, ಜ್ಞಾಪಕ ಇದೆಯಾ? ಆ ಡಾಕ್ಟರ್ ರಾಮನಾರಾಯಣ ಅಂತ ಅನ್ನೋವನು ಕನಸಿನಲ್ಲಿ ಇದು ಕನಸು ಅಂತ ಕಂಡುಕೊಂಡಂತವನು. ಅಬ್ಬಬ್ಬ, ಎಲ್ಲಾದರೂ ಸಾಧ್ಯ ಇದೆಯಾ? ಇಲ್ಲ. ಅದನ್ನ ಸಚ್ಚಿದಾನಂದ ಸರ್ ನಾವು ಪರಮಾರ್ಥ ಚಿಂತಾಮಣಿಯಲ್ಲಿ ಚೆನ್ನಾಗಿ ಮೆಲ್ಕು ಹಾಕಿದ್ವಿ. ನಾವು ಅದು ಸಾಧ್ಯ ಇಲ್ಲ. ಕನಸಿನಲ್ಲಿದ್ದಾಗ ಇದು ಕನಸು ಅಂತ ಯಾರಿಗೂ ಅನ್ಸಲ್ಲ. ಭಗವತ್ಪಾದರು ಹಾಸ್ಯವಾಗಿ ಹೇಳ್ತಾ ಇದ್ರು, ಇನ್ಮೇಲಾದ್ರೂ ಧ್ಯಾನ ಮಾಡಿ ಕಂಡುಕೊಳ್ರಪ್ಪ. ಕನಸಿನಲ್ಲಿದ್ದಾಗ ಅದು ಕನಸು ಅಂತ ಕಂಡ್ಕೊಳ್ರಿ ನೋಡಿ. ಆಗೋದಿಲ್ಲ. ಯಾಕೆ? ಕನಸಿದ್ದಾಗ ಎಚ್ಚರ ಕಂಪ್ಲೀಟ್ ಸ್ವಿಚ್ ಆಫ್. ಇದು ಅಲ್ಲಿತ್ತು, ಅಲ್ಲಿ ನಾನು ಎಚ್ಚರದಿಂದ ಕನಸಿಗೆ ಬಂದಿದ್ದೀನಿ ಅನ್ನೋದಕ್ಕೆ ಎಚ್ಚರ ಇರಬೇಕಲ್ವ? ಅಲ್ಲಿ ಇರೋದಿಲ್ಲ. ಯಾಕೆ? ಸುಳ್ಳು. ಹಾಗೆ ಆದ್ದರಿಂದ ನಾನು ಕೇಳಿದ್ರೆ, ಎಚ್ಚರದಲ್ಲಿರೋ ಹಾವು ಕನಸಿಗೆ ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಏನು ಹೇಳಬೇಕು? ಅಯ್ಯ ಸ್ವಾಮಿ, ಬರೋದಿಲ್ಲ ಅಂತೀವಲ್ಲ. ಹಾಗೆ ಆದ್ದರಿಂದ ಈ ಎರಡು ಪ್ರಶ್ನೆಗಳನ್ನ ಇಟ್ಕೊಂಡು ಅವನು ಪ್ರಶ್ನೆ ಕೇಳ್ತಾ ಇದ್ದಾನೆ ಹಂಗೆ. ಸೊ ಡಾಕ್ಟರ್ ರಾಮನಾರಾಯಣ ಅವ್ರ ಕಥೆಯಲ್ಲಿ ಗೊತ್ತಿದೆ ಹಂಗೆ ಸಾಧ್ಯ ಇಲ್ಲ ಅಂತ. ಈ ಡಾಕ್ಟರ್ ಕಥೆ ಏನು ಸ್ವಾಮಿ? ಕನಸಿಂದೆಲ್ಲ ಕೇಳಿಕೊಂಡು ಟ್ರೀಟ್ಮೆಂಟ್ ಕೊಡ್ತಾರೆ, ಸಕ್ಸಸ್ ಆಗುತ್ತೆ ಅಂತ. ಹೌದಪ್ಪ, ಡಾಕ್ಟ್ರು ಪೇಷಂಟು ಎಲ್ಲಿರ್ತಾರೆ? ಎಚ್ಚರದಲ್ಲಿ. ಈಗ ಡಾಕ್ಟ್ರು ಆ ಪೇಷಂಟ್ನ ಎಚ್ಚರದಲ್ಲಿ ಕೇಳ್ತಾರೆ, ನೀನು ಎಂಥ ಕನಸು ಬಿತ್ತು ಅಂತ. ಅವನು ಕನಸನ್ನು ಕಾಣೋವಾಗಲ್ಲ ಹೇಳೋದು, ಎಚ್ಚರಕ್ಕೆ ಬಂದು ಅವನ ಕನಸನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿಗೆ ಇವರಿಬ್ಬರು ಎಚ್ಚರದಲ್ಲಿರೋದನ್ನ ಡಿಸೈಡ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಷ್ಟೇ. ಅವ್ನು ಟ್ರೀಟ್ಮೆಂಟ್ ಎಚ್ಚರದಲ್ಲೇ ತಗೋಬೇಕು, ಇವನು ಎಚ್ಚರದಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು. ಡಾಕ್ಟ್ರು ಪೇಷಂಟು ಎಚ್ಚರದಲ್ಲೇ ಇರೋದು. ಮತ್ತು ಆ ಕನಸಿಗೂ ಇದಕ್ಕೆ ಸಂಬಂಧ ಏನಿದೆ? ಹಾಗೆ ಆದ್ದರಿಂದ ಎಚ್ಚರದಲ್ಲೇ ಇದ್ದುಕೊಂಡು ಹೇಳ್ತಾ ಇರೋದು, ಕನಸಿಗೂ ಇದಕ್ಕೂ ಸಂಬಂಧ ಇಲ್ಲ. ಇಲ್ಲಿಂದ ಅವನ ಡಾಕ್ಟರ್ ಮನಸ್ಸು ಕನಸಿಗೆ ಹೋಗ್ಬಿಟ್ಟು ಕನಸಿನಲ್ಲೆಲ್ಲ ಡಯಾಗ್ನೋಸ್ ಮಾಡಿ ಎಚ್ಚರಕ್ಕೆ ಬಂದು ಟ್ರೀಟ್ಮೆಂಟ್ ಕೊಡ್ತಾರೆ. ಆಗುತ್ತೇನಾ? ನನ್ನ ಕನಸಿಗೆ ಡಾಕ್ಟರ್ ಬರೋಕ್ಕಾಗುತ್ತಾ? ಬರೋಕ್ಕಾಗೋದಿಲ್ಲ. ಅಷ್ಟೆಲ್ಲ ಅದಕ್ಕೆ ನಾನೇ ಡಾಕ್ಟ್ರು. ಈ ಡಾಕ್ಟ್ರು ಕನಸಿನಲ್ಲೇ ಎಂಟ್ರಿ ಇಲ್ಲ ಅಲ್ವಾ? ನೋಡ್ರಿ, ನಮ್ಮ ಈ ಶರೀರ ಕನಸಿಗೆ ಎಲ್ಲಾದರೂ ಬರುತ್ತೇನೋ? ಬರೋದಿಲ್ಲ. ಅಲ್ಲಿ ಬೇರೆ ಸೆಟ್ಟು. ಹಾಗೆ ಆದ್ದರಿಂದ ಎಚ್ಚರದಲ್ಲಾಗಲಿ ಮತ್ತೊಬ್ಬನು ಕನಸಿನಲ್ಲಿ ಏನನ್ನು ಕಂಡನೆಂಬುದು ಅರಿತು ಚಿಕಿತ್ಸೆ ಮಾಡುವ ವೈದ್ಯನು ತನ್ನ ಎಚ್ಚರವನ್ನೇನು ಬಿಟ್ಟು ಮತ್ತೆಲ್ಲಿಗಾದರೂ ಹೋಗಿರ್ತಾನ? ರೋಗಿನೂ ಎಚ್ಚರದಲ್ಲಿರ್ತಾನೆ,
ಡಾಕ್ಟ್ರು ಎಚ್ಚರದಲ್ಲಿರ್ತಾನೆ, ಆದರೆ ಆ ಕನಸಿನ ವಿಚಾರ ಕೇಳ್ತಾನೆ. ಅದನ್ನು ವಿಚಾರ ಮಾಡೋದು ಎಚ್ಚರದಲ್ಲೇ, ಟ್ರೀಟ್ಮೆಂಟ್ ಕೊಡೋದು ಎಚ್ಚರದಲ್ಲಿ. ಆದ್ದರಿಂದ ಇದು ನೀವು ಹೇಳೋ ಪ್ರಕಾರ ಎಚ್ಚರದ ಮನಸ್ಸು ಕನಸ್ಗೆ ಹೋಗುತ್ತೆ, ಸುಳ್ಳು. ಎಚ್ಚರದಿಂದ ಏನಾದರೂ ಹೋಗುತ್ತೆ, ಸುಳ್ಳು. ಕನಸಿನಿಂದ ಇಲ್ಲಿಗೆ ಬರುತ್ತೆ, ಸುಳ್ಳು. ಬರೋಕ್ಕಾಗೋದಿಲ್ಲ, ನಮಗೆ ಗೊತ್ತಿದೆ. ಇದರಂತೆ ಎಚ್ಚರ ಕನಸು ಎರಡೂ ಬೇರೆ ಬೇರೆ ವಸ್ತುಗಳು ಅಂತ ಹೀಗೆ. ಮತ್ತು ಇನ್ನೂ ಒಂದು, ಕೆಲವರು ಯೋಗಿಗಳು ಸ್ವಪ್ನವನ್ನು ಪ್ರವೇಶಿಸ್ತಾರಂತೆ. ಎಲ್ಲ ಆಗದೆ ಇರೋದಿದು. ಆ ರಾಮನಾರಾಯಣ್ ಹೇಳಿದ್ರಲ್ಲ ಹಾಗೆ, ಯೋಗಿಗೂ ಆಗಲ್ಲ, ಮುಕ್ತರಾದವ್ರಿಗೂ ಆಗಲ್ಲ. ಯಾಕಷ್ಟೆಲ್ಲ ಅಲ್ವಾ? ಅದು ಆಗೋದಿಲ್ಲ, ಅದು ಆಗದೆ ಇರೋದು. ಬಟ್ ಇದನ್ನು ಅವರು ಹೇಳಿದ ಮೇಲೆ, ನಮ್ಗೆ ಇವಾಗ ಈ ಸಂದೇಶ ಕೊಟ್ಟ ಮೇಲೆ ಸುಮ್ಮನಾಗ್ತಾರೆ. ಆದರೆ ನಿಜವಾದ ಸ್ವಪ್ನವೆಂದರೆ ಹೇಗೆ? ಸ್ವಪ್ನದ ದೃಷ್ಟಿಯಿಂದಲೇ ಅರಿಬೇಕು ನಾವು. ಸ್ವಪ್ನ ಅಂದರೆ ಏನು ಅನ್ನೋದು ನಾವು ಸ್ವಪ್ನ ಕಾಣ್ತಾ ಇದ್ದಾಗ ಹೇಗೆ ಅನಿಸುತ್ತೋ ಆ ಅನುಭವವನ್ನು ಎಚ್ಚರದಲ್ಲಿ ತಂದು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ? ಅದು ಚೆನ್ನಾಗಿ ಗೊತ್ತಿದೆ. ಆದ್ದರಿಂದ ಯಾರೂ ಕೂಡ ಇಲ್ಲಿವರೆಗೂ ನಾನು ಎಚ್ಚರದ ಅವಸ್ಥೆಯಿಂದ ಕನಸಿನ ಅವಸ್ಥೆಗೆ ಬಂದಿದ್ದೀನಿ ಅಂತ ಯಾವಾಗಲೂ ಅದು ಸಾಧ್ಯನೂ ಇಲ್ಲ, ನೆನಪು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಹಾಗೇನಾದರೂ ಇದ್ದಿದ್ರೆ ಜನಕ ಮಹಾರಾಜ, ನಾನು ಎಚ್ಚರದ ರಾಜ, ನಾನ್ಯಾಕೆ ಭಿಕ್ಷೆ ಎತ್ತಬೇಕು, ನಾನು ಈಗ ತಾನೆ ಮೃಷ್ಟಾನ್ನ ಭೋಜನ ಊಟ ಮಾಡಿದ್ದೀನಿ, ನನಗೆಲ್ಲಿ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಅವ್ನು ಸುಮ್ಮನೆ ಇರಬೇಕಾಗಿತ್ತು. ಆದ್ದರಿಂದ ಇದು ಆಗದೆ ಇರೋದು ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಸೊ ಇದು ನಿಶ್ಚಯ. ಆದ್ದರಿಂದ ನೀವು ಹೇಳಿದ ಸ್ವಪ್ನ ಪರೀಕ್ಷೆ ಜಾಗೃತ ದೃಷ್ಟಿಯಿಂದ ಯೋಗಿಗಳು ಹೋಗ್ತಾರೆ, ರಾಮನಾರಾಯಣ ಅವರು ಹೋಗ್ತಾರೆ, ಅವೆಲ್ಲ ಆಗದೆ ಇರೋ ಮಾತು. ಇದು ಅಲ್ಲದೆ ಸ್ವಪ್ನದಲ್ಲಿ ಯಾವನಾದರೂ ಒಬ್ಬ ಚಿಕಿತ್ಸೆಗೆ ಇದು ಎಚ್ಚರವು ಇಷ್ಟ ಅಂದರೆ ತಿಳ್ಕೊಂಡ್ರೆ ಸಾಕು. ಅಷ್ಟು ಮಾತ್ರದಿಂದ ಆ ಕನಸು ತನ್ನೊಳಗೆ ಅಡಕವಾಗಿದ್ದಂತೆ ತೋರಿದ ಕನಸಿನಲ್ಲಿಯೂ ಇಂಥದ್ದೇ ನಿಶ್ಚಯಿಸುವುದಕ್ಕೆ ಬರಲಾರದಷ್ಟೇ. ಕನಸಿನಲ್ಲಿ ಕನಸು ಆಗ್ತಾ ಇರುತ್ತೆ. ಅದನ್ನು ಹಿಂದೆ ಕೂಡ ಹೇಳಿದ್ರು, ನನಗೆ ಕನಸಿನಲ್ಲಿ ಕನಸು ಹೋದಾಗ ಆ ಕೊನೆಯದಿರುತ್ತಲ್ವ, ಅದನ್ನು ನಾನು ಎಚ್ಚರ ಅಂತೇನೆ. ಅದಕ್ಕಿಂತ ಕೆಳಗಿಂದು ಅದನ್ನು ನನಗೆ ಎಚ್ಚರದಂಗೆ ಕಾಣುತ್ತೆ. ಇದು ಬಾಧಿತವಾಗಿಬಿಟ್ಟಿರುತ್ತೆ. ಕನಸಿನಲ್ಲಿ ಕನಸು ಅಂದರೆ ಹಾಗೆ, ಅದು ಗೊತ್ತಾಯ್ತಲ್ವ ನಮಗೆ. ಆದ್ದರಿಂದ ಎಚ್ಚರ ಕನಸಿನಲ್ಲಿರುತ್ತೆ ಅಂತ ಭಾವಿಸೋದು ಭ್ರಾಂತಿ, ಸಾಧ್ಯ ಇಲ್ಲ. ಆದ್ದರಿಂದ ಎಲ್ಲಿವರೆಗೆ ನೋಡಿದರೂ ಎಚ್ಚರ ಕನಸು ಎರಡು ಅವಸ್ಥೆಗಳು ಒಂದಕ್ಕೊಂದು ಕನೆಕ್ಷನ್ ಇಲ್ಲ, ಅವು ಒಂದರಲ್ಲೊಂದು ಇಲ್ಲವೂ ಇಲ್ಲವಾದ್ದರಿಂದ ತತ್ಕಾಲದಲ್ಲಿ ಮಾತ್ರ ತೋರುವ ಮಿಥ್ಯಾವಸ್ಥೆಗಳು ಅನ್ನೋದು ನಿಶ್ಚಯವಾಗುತ್ತೆ. ತಾತ್ಕಾಲಿಕವಾಗಿ ತೋರುತ್ತಷ್ಟೇ, ಬಟ್ ಅದಕ್ಕೆ ಏನು ಕನೆಕ್ಷನ್ನು ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಸಪ್ರಯೋಜನತಾ ತೇಷಾಂ ಅಂತ, ಎಚ್ಚರದಲ್ಲಿರುವ ವಸ್ತುಗಳು ಸಪ್ರಯೋಜನವಾಗಿರುವುದೆಂಬುದು ಸ್ವಪ್ನದಲ್ಲಿ ತೋರ್ಬರುತ್ತದೆ ಎಂಬ ಪಾಠವನ್ನು ಕೆಲವರು ಇಟ್ಕೊಂಡಿರ್ತಾರೆ. ಆದರೆ ಎರಡು ಅವಸ್ಥೆಗಳಲ್ಲೂ ಆದ್ಯಂತಗಳುಂಟು ಎಂಬ ಮುಂದಿನ ವಾಕ್ಯಕ್ಕೆ ಈ ಪಾಠವು ಹೊಂದುವುದಿಲ್ಲವಾದ್ದರಿಂದ ಅದು ಸರಿಯಲ್ಲ. ಈಗ ಇರುವಂತೆ ಪಾಠವನ್ನು ಇಟ್ಕೊಂಡ್ರೆ ಸ್ವಪ್ನದಲ್ಲಿ ತೋರುವ ವಸ್ತುಗಳು ಹೇಗೆ ಸಪ್ರಯೋಜನ ಅರ್ಥಕ್ರಿಯಾಕಾರಿ ಎಂದು ತೋರಿದರೂ ಎಚ್ಚರದಲ್ಲಿ ಹೇಗೆ ಆ ತಿಳುವಳಿಕೆಯು ಬಾಧಿತವಾಗುತ್ತದೆಯೋ ಹಾಗೆಯೇ ಇಲ್ಲಿ ವಸ್ತುಗಳು ಸಪ್ರಯೋಜನವೆಂದು ತೋರಿದರೂ ಆ ತಿಳುವಳಿಕೆಯು ಸ್ವಪ್ನದಲ್ಲಿ ಬಾಧಿತವಾಗಿಬಿಡುತ್ತೆ. ಹಾಗಂದರೆ ಎಚ್ಚರದಲ್ಲಿ ನಾನು ಜನಕ ಮಹಾರಾಜ ಮೃಷ್ಟಾನ್ನ ಭೋಜನ ಊಟ ಮಾಡಿ ಮಲಗಿದ್ದಾನೆ, ಕನಸಿನಲ್ಲಿ ಅವನಿಗೆ ಹೊಟ್ಟೆ ಹಸುವಾಗ್ತಾ ಇರುತ್ತೆ. ಹಾಗೆ ಈ ಕನಸಿನಲ್ಲಿ 10 ಲಕ್ಷ ರೂಪಾಯಿ ಲಾಟ್ರಿ ಹೊಡಿತು, ಎತ್ಕೊಂಡ್ಬನ್ರಿ ನೋಡೋಣ.
ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಕರೆಕ್ಟ್ ಅಲ್ವಾ ಅದು? ಆದ್ದರಿಂದ ಇದು ಯಾವುದೂ ಹೊಂದೋದಿಲ್ಲ ಅಂತ. ಅಲ್ಲೇನೋ ಉಪಯೋಗ ಆಗಿರುತ್ತೆ, ಇಲ್ಲಿಗೆ ಬರೋಲ್ಲ. ನಾನು ಹೇಳಿದ್ನಲ್ಲ ಎಷ್ಟೋ ಸಲ, ಜೋಕ್ಕೋಸ್ಕರ ಹೇಳ್ತಾ ಇದ್ನಲ್ಲ, ಮಲ್ಕೊಳ್ಳುವಾಗ ಕಣ್ಣಿಗೆ ಕನ್ನಡಕ, ಕಾಲಿಗೆ ಚಪ್ಪಲಿ, ಲಿಪ್ಸ್ಟಿಕ್ ಹಚ್ಕೊಂಡು ಮಲಗ್ತಾ ಇದ್ದಿದ್ದು. ಯಾಕೆ ಅಂತಂದರೆ ಕನಸಿನಲ್ಲಿ ಪೇಪರ್ ಓದಬೇಕಾದ್ರೆ, ಮುಳ್ಮೇಲೆ ನಡಿಬೇಕಾದ್ರೆ, ಪಾರ್ಟಿಗೆ ಹೋಗಬೇಕಾದ್ರೆ ಅಂತ. ಬರುತ್ತದು? ಎಲ್ಲರೂ ನಗ್ತೀವಿ ನಾವು, ಬರೋದಿಲ್ಲ. ಹಾಗೆಯೇ ಕನಸಿನಲ್ಲಿ ಏನೇ ಮಾಡಿರಲಿ, 10 ಲಕ್ಷ ರೂಪಾಯಿ ಲಾಟ್ರಿ ಹೊಡೆದಿತ್ತು, ಎತ್ಕೊಂಡ್ಬನ್ರಿ, ಖರ್ಚು ಮಾಡಿರಿ ನೋಡ, ಆಗೋದಿಲ್ಲ. ಯಾಕೆ? ಎರಡೂ ಸಪ್ರೇಟ್ ಅವಸ್ಥೆಗಳು ಮತ್ತು ಎರಡೂ ಹುಸಿ ತೋರಿಕೆ. ಅದು ಸತ್ಯ ಅಲ್ಲ, ಇದು ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ಇನ್ನು 8ನೇದು ನಾನು ಮಾಡಬೇಕಾಗಿದೆ. 8ನೇ ಮಂತ್ರ ಅಂದರೆ ಕಾರಿಕೆ, ಅದನ್ನು ಸೋಮವಾರ ನೋಡೋಣ. ಈಗ ರಾಮನವಮಿ ಇರೋದರಿಂದ ನಾಳೆ, ಬಟ್ ನಾವು ಸ್ವಲ್ಪ ರಾಮನ ಚಿಂತನೆ ಮಾಡಬೇಕು. ಯಾಕೆ ಶ್ರೀರಾಮನಿಗೆ ಅಷ್ಟೊಂದು ನಮಗೆ ಭಕ್ತಿ ಇರುತ್ತೆ ಅಂತಂದರೆ, ರಾಮ ಅವತಾರ ಪುರುಷನಾದರೂ ಸಾಧಾರಣ ಮನುಷ್ಯನ ಥರನೇ ನಡ್ಕೊಂಡಿದ್ದಾನೆ. ಎಲ್ಲಾದರೂ ಒಂದು ಸಿದ್ಧಿ ತೋರಿಸಿ ಸ್ವಾಮಿ. ಸೀತೆ ಕಾಡಿನಲ್ಲಿ ಕಳ್ಕೊಂಡ್ಬಿಟ್ಟಿದ್ರೆ ವೈದೇಹಿಯೇನಾದಳು, ವೈದೇಹಿಯೇನಾದಳು ಅಂತ ಮರಗಳನ್ನ, ಪಕ್ಷಿಗಳನ್ನ, ಗಿಡಗಳನ್ನ, ಆಕಾಶವನ್ನು ಕೇಳ್ತಾ ಇದ್ದಾನೆ ರಾಮ. ಹೇಗಿದೆ ನೋಡ್ರಿ, ಎಲ್ಲಾದ್ರೂ ಪವಾಡ ಇದೆಯಾ? ಎಂಥದ್ದು ಇಲ್ಲ. ಇದು ಪ್ರಶ್ನೆ ಬಂದ್ಬಿಡುತ್ತೆ ಯಾರಿಗೆ? ಮೇಲ್ಗಡೆ ಇರೋ ಶಿವ ಪಾರ್ವತಿಗೆ. ಏನ್ರಿ ನಿಮ್ಮ ರಾಮ, ಇಲ್ಲಿ ನೋಡ್ರಿ ಇನ್ನೊಂದು ತಮಾಷೆ ಎಷ್ಟು ಚೆನ್ನಾಗಿದೆ. ಶಿವ ರಾಮನ್ನ ನನ್ನ ದೇವರು ಅಂತಾನೆ, ನನ್ನ ಹೀರೋ ಅಂತಾನೆ. ರಾಮ ಶಿವನ ನನ್ನ ದೇವರು, ನನ್ನ ಹೀರೋ ಅಂತ ಇರ್ತಾರೆ. ಹೀಗಿರುತ್ತೆ. ಎಷ್ಟು ಚೆನ್ನಾಗಿದೆ ಅದು. ಆವಾಗ ಶಿವ ಪಾರ್ವತಿ ಮೇಲ್ಗಡೆ ನೋಡ್ತಾ ಇರ್ತಾರಲ್ಲ, ಹೇಳ್ತಾರೆ. ಆವಾಗ ಪಾರ್ವತಿ ಕೇಳ್ತಾಳೆ, ಏನ್ರಿ ರಾಮನ್ಗೆ ಅಷ್ಟು ಗೊತ್ತಾಗೋದಿಲ್ವ ಅಂತ, ಪರೀಕ್ಷೆ ಮಾಡ್ನೇನೋ ಅಂತ ಕೇಳ್ತಾನೆ. ಆಗ ಈ ಪಾರ್ವತಿ ಸೀತಮ್ಮನ ವೇಷ ಹಾಕ್ಕೊಂಡು ಬರ್ತಾಳೆ. ಅಮ್ಮ ನೀನು ಯಾಕಮ್ಮ ಇಲ್ಲಿಗೆ ದರ್ಶನ ಕೊಟ್ಟೆ, ಸಂತೋಷ ಆಯ್ತಮ್ಮ ಅಂತ ರಾಮ. ಆದ್ರಿಂದ ಇಲ್ಲಿ ಎಲ್ಲೂ ಪವಾಡ ತೋರಿಸಿಲ್ಲ ಒಂದು. ಮತ್ತೆ ರಾಮಾಯಣ ಅಂತಂದ್ರೆ ಆಗಲಿ, ಮಹಾಭಾರತ ಆಗಲಿ, ನೀವು ಯಾವುದೇ ಪುರಾಣ ತಗೊಳ್ಳಿ, ತ್ಯಾಗ. ನೀವು ನಚಿಕೇತನ್ ತಗೊಳ್ರಿ, ತ್ಯಾಗ. ಅದೇ ನೀವು ಭಕ್ತ ಪ್ರಹ್ಲಾದನ್ ತಗೊಳ್ರಿ, ತ್ಯಾಗ. ಏನು ತ್ಯಾಗ ಮಾಡ್ದ? ಅವ್ರ ತಂದೆ ಎಷ್ಟೇ ಹಿಂಸೆ ಕೊಟ್ಟರು, ಅವನು ಅವ್ರ ತಂದೆ ಮೇಲೆ ಕಿಂಚಿತ್ ಬೇಸರ ಪಡಲಿಲ್ಲ. ಅವ್ರ ತಂದೆನ ದೇವ್ರ ಸ್ವರೂಪದಲ್ಲೇ ನೋಡ್ತಾ ಇದ್ದ. ಹೀಗಿರ್ಬೇಕು ತ್ಯಾಗ. ಎಷ್ಟೇ ದುಃಖ ಆದರೂ ಅನುಸರಿಸ್ಕೊಂಡು ಹೋಗುವಂಥದ್ದು ತ್ಯಾಗ ಮನೋಬುದ್ಧಿ ಅಂತ ಹೇಳ್ತಾರೆ. ಇಲ್ಲಿ ನೋಡ್ರಿ, ಸ್ಥಿತಪ್ರಜ್ಞ ಮುಕ್ತನಾದವನು ಹೇಗಿರ್ತಾನೆ ಅಂತ ನಾವು ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ, ಯುಕ್ತ, ಭಕ್ತ, ಯೋಗಿ, ಬ್ರಾಹ್ಮಣ, ಔಪನಿಷತ್ ಪುರುಷ ಅಂತ ಹಿಂಗೆಲ್ಲ ಬೇಕಾದಷ್ಟು ಹೆಸರುಗಳು ಕರಿತೀವಿ ನಾವು. ಗುಣಾತೀತ ಹಿಂಗೆಲ್ಲ ಕರಿತೀವಿ. ಹೇಗೆ ನಡ್ಕೊತಾರೆ? ರಾಮನ ಜೀವನ ಚರಿತ್ರೆ ಫ್ರಮ್ ದಿ ಬಿಗಿನಿಂಗ್ ಇಂದ ನೋಡ್ಕೊಂಡ್ಬರ್ರಿ. ಅವನ ಮುಕ್ತ ಸ್ಥಿತಪ್ರಜ್ಞನ ಲಕ್ಷಣಗಳು ಎದ್ದು ತಾಂಡವಾಡ್ತಾ ಇರುತ್ತೆ. ಈಗ ರಾಮನಿಗೆ ನಾಳೆ ಪಟ್ಟಾಭಿಷೇಕ. ಹಿಗ್ಲಿಲ್ಲ. ಇದ್ದಂಗೆ ಅವನ ತಾಯಿ
ಕೋಪ ಮಾಡಿಕೊಂಡು ಬ್ಲ್ಯಾಕ್ ಹೌಸ್ನಲ್ಲಿರೋದು ಕೋಪದ ಗುಹೆ ಗೃಹ, ಕೋಪ ಗೃಹ ಅಂತ ಅವರೊಂದು ಇಟ್ಕೊಂಡಿರ್ತಾರೆ ರಾಜರು. ಬ್ಲ್ಯಾಕ್ ರೂಮ್ ಅಂತ. ಇವರು ಬ್ಲ್ಯಾಕ್ ಡ್ರೆಸ್ಗಳು ಹಾಕೊಂಡ್ಬಿಟ್ಟಿರ್ತಾರೆ, ಯಾಕೆಂದ್ರೆ ದುಃಖ ಆಗಿಬಿಟ್ರೆ. ಆಗ ದಶರಥ ಕೇಳಕ್ಕೆ ಹೋಗ್ತಾನೆ. ಅವನು ಹೋದರೆ ಎಲ್ಲ ಕೂದಲುಗಳೆಲ್ಲ ಕೆದರ್ಕೊಂಡು ಎಲ್ಲ ಒಡವೆಗಳೆಲ್ಲ ಬಿಸಾಕಿ ಹಂಗಿರ್ತಾಳೆ. ಕೊನೆಗೆ ಕೇಳ್ತಾಳೆ, ನನಗೆ 2 ವರ ಕೇಳಿದ್ರಲ್ಲ, ಕೊಡಿ ಇವಾಗ ಅಂತ. ಅಯ್ಯೋ, ನಾನು ಎಷ್ಟು ಸರಿ ಕೇಳ್ತಾ ಇದ್ದೆ ನಿನಗೆ, ಕೇಳ್ಕೊ ಆ 2 ವರನ ಅಂತ. ನೀನು ಬೇಡ ಬೇಡ ಅಂತ ನೀನೇ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ನಾನು ಆ ಯುದ್ಧದಲ್ಲೇ ಕೇಳಿದೆ ನಿನಗೆ, ಬೇಡ ನಾನು ಬೇಕಾದಾಗ ಕೇಳ್ತೀನಿ ಅಂತ ಹೇಳಿದ್ದೆ. ಅಯ್ಯೋ, ತುಂಬ ಸಂತೋಷ, ಕೇಳ್ಕೊ ಅಂತಾನೆ ದಶರಥ. ಆಗ ಆಕೆ ಕೇಳ್ತಾಳೆ, ನನ್ನ ರಾಮ ಮೊದಲನೇ ವರದಲ್ಲಿ ರಾಮ ಕಾಡಿಗೆ ಹೋಗಬೇಕು. ಏನು 1 ದಿವಸ 2 ದಿವಸನ ಟ್ರಿಪ್ಪು? 14 ವರ್ಷಗಳ ಕಾಲ ರಾಮ ಕಾಡಿಗೆ ಹೋಗ್ಬೇಕು. 2ನೇ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಕಟ್ಟಬೇಕು. 2 ವರಗಳು ನೋಡ್ರಿ ಹೆಂಗಿದೆ. ದಶರಥ ಯಾವ ಬಾಯಿನಲ್ಲಿ ತನ್ನ ಮಗನಿಗೆ ನೀನು ಕಾಡಿಗೆ ಹೋಗ 14 ವರ್ಷ ಅಂತ ಹೇಳ್ತಾನೆ ಹೇಳ್ರಿ? ಅದು ಯಾರು? ಜ್ಯೇಷ್ಠ ಪುತ್ರ, ಪ್ರೀತಿಯಾದ ಪುತ್ರ. ರಾಮನ್ ಕಂಡ್ರೆ ಅವನ ಪ್ರಾಣ ಯಾರಿಗಿಲ್ಲ ಹೇಳ್ರಿ? ಈ 4 ಜನ ಅಣ್ತಮ್ಮಂದ್ರಲ್ಲಿ ರಾಮನ್ ಕಂಡ್ರೆ ಯಾರಿಗೆ ಪ್ರಾಣ ಇಲ್ಲ? ಹೋಗ್ಲಿ, 3 ಜನ ತಾಯಂದ್ರಿಗೆ ರಾಮನ್ ಕಂಡ್ರೆ ಯಾರಿಗೆ ಪ್ರಾಣ ಇಲ್ಲ ಹೇಳ್ರಿ? ಈವನ್ ಈ ಕೈಕೇಗೂ ಕೂಡ ರಾಮನ್ ಕಂಡ್ರೆ ಪ್ರೀತಿ. ಹೀಗಾಗೋದಕ್ಕೆ ಕಾರಣ ಏನು ಅಂತಂದ್ರೆ, ಮಂಥರೆ ಹಾಗೆ ಒಂದೇ ಒಂದು ತೊಟ್ಟು ನಿಂಬೆಹಣ್ಣು ರಸ, ವಿಷನೂ ಅಲ್ಲ, ಆಯ್ತು ಮುಗಿದೋಯ್ತು, ಅಷ್ಟೇ ಮಾಡಿದ್ದು. ಇದನ್ನೇ ಹೇಳೋದು, ಆ ಸ್ವಾರ್ಥ, ನಾನು ನನ್ನದು ಬಂದ್ಬಿಡ್ತು ನೋಡ್ರಿ. ಇಲ್ಲಿ ಎಲ್ಲೆಲ್ಲ ಅಧ್ಯಾಸವಾಗಿರುತ್ತೋ ಆತ್ಮ ಅನಾತ್ಮಗಳ ಕಲಬೆರಿಕೆ ಇದಿರೋದೆ. ಇಲ್ದಿದ್ರೆ ಹಾಗೆ ಮಾಡಕ್ಕೆ ಸಾಧ್ಯ ಇಲ್ಲ. ಅಥವಾ ಧರ್ಮ ಮಾರ್ಗದಲ್ಲಿ ಇರಬೇಕು, ಅದು ಇಲ್ಲ. ಎರಡೂ ತಪ್ಪುದು. ಒಂದು, ನೀವು ಧರ್ಮ ಮುಕ್ತರಾಗೋದೇನು ಬೇಡ, ಧರ್ಮನ ಬಿಡಬಾರ್ದು. ಧರ್ಮದ ಪ್ರಕಾರ ಹೋದರೆ ರಾಮ ಜ್ಯೇಷ್ಠ ಪುತ್ರ, ಅವನಿಗೆ ಕೊಡಬೇಕು. ಭರತ ಚಿಕ್ಕವನು, ನೆಕ್ಸ್ಟು ಭರತ ಬರೋದು. ಅವನಿಗೆ ಹಿಂಗೆ ಕೇಳೋಕ್ಕಾಗತ್ತೆ ನಾವು? ನೀನು ವರ ಇಟ್ಕೊಂಡು ಅಲ್ಲಾಡ್ಸಕ್ಕೆ ಹೋದರೆ ಧರ್ಮನ ಬಿಟ್ಟಿದ್ದಂಗೆ ಆಯ್ತು ನೀನು. ಆಗಿ ಏನಾದರೂ ಆಗಿ. ಬಟ್ ದಶರಥ ಯಾವ ಬಾಯಿಂದ ಹೇಳ್ತಾನೆ ಕರೆದು, ನೀನು 14 ವರ್ಷ ಕಾಡಿಗೆ ಹೋಗು ಅಂತ? ಇದು ಧರ್ಮ ಸಂಕಟ ಅಂತಂದ್ರೆ. ನಮ್ಮ ಧರ್ಮ ಸಂಕಟ ಎಂಥದ್ದು ಗೊತ್ತಾ ಸ್ವಾಮಿ? 3 ಮದುವೆ ಮಾಡ್ಕೊಂಡಿದ್ದೀನಿ, 4ನೇ ಮದುವೆ ಮಾಡ್ಕೋಬೇಕಾ ಬೇಡ? ನಮ್ದು ಧರ್ಮ ಸಂಕಟ. ಅಲ್ಲಿ ಪ್ರಾಣ ಹೋಗೋಂಗಾಗುತ್ತೆ. ಅವನು ಮಾತು ಕೊಟ್ಬಿಟ್ಟಿದ್ದಾನೆ. ಇನ್ನೊಂದು, ಈ ರಘುಕುಲದಲ್ಲಿ ಮಾತು ಯಾರೂ ತಪ್ಪಿಲ್ಲ. ಅವರು ರಾಮ ಎಷ್ಟು ಸರಿ ಹೇಳ್ತಾರೆ, ಪ್ರಾಣ್ ಜಾಯೆ ನಾ ವಚನ್ ನ ಜಾಯೆ ಅಂತ ಹೇಳ್ತಾನೆ. ಬೇಕಾದ್ರೆ ಪ್ರಾಣ ಬಿಡ್ತೀವಿ, ನಮ್ಮ ವಚನ ಬಿಡೋದಿಲ್ಲ. ಆ ರಘು ಹಾಗೆ ಯಾವುದಕ್ಕೋ ಭಾಷೆ ಕೊಟ್ಟಿದ್ದರಿಂದ ಅವನು ಪ್ರಾಣವನ್ನು ಬಿಡಕ್ಕೆ ಸಿದ್ಧನಾಗ್ಬಿಡ್ತಾನೆ. ರಘು ಇವರಿಗಿಂತ ಹಿಂದಿನವರು. ಆದ್ದರಿಂದ ಅವರ ವಂಶದಲ್ಲಿ ಒಂದು ಸುಳ್ಳು ಹೇಳಬಾರ್ದು, ಸತ್ಯ ಹರಿಶ್ಚಂದ್ರ. ಮತ್ತೆ ವಚನ ಕೊಟ್ಟ ಮೇಲೆ ಕಾಪಾಡಬೇಕು, ಅದು ಅವ್ರ ಕರ್ತವ್ಯ. ಹಾಗೆ ಹೇಗಿದೆ ನೋಡ್ರಿ. ಇವನು ವಾಲಿ ತಮ್ಮ ಸುಗ್ರೀವ ಭಾಷೆ ಕೊಟ್ಬಿಡ್ತಾನೆ, ನಾನು ನೀನು ಕಾಪಾಡ್ತೀನಿ ಅಂತ. ಅಲ್ಲಿ ಯುದ್ಧದಲ್ಲಿ ಅವನು ವಾಲಿಗೆ ಬಣ ಇಟ್ಟಿರ್ತಾನೆ. ರಾಮ ಬಂದಿದ್ದದನ್ನು ತಡಿತಾನೆ. ಯಾಕೆ ಅಂತಂದರೆ, ನಾನು ಸತ್ರೂ ಪರವಾಗಿಲ್ಲ, ನಾನು ಕೊಟ್ಟಿರೋ ಭಾಷೆ ಉಳಿಸ್ಕೋಬೇಕು, ನೀನು ಕಾಪಾಡ್ತೀನಿ ಅಂತ ನಾನು ಹೇಳಿದ್ದೀನಿ, ಅಗ್ನಿ ಸಾಕ್ಷಿಯಾಗಿ. ಹೇಗಿದೆ ನೋಡ್ರಿ ಇದು. ಏನಾದರೂ ಇರಲಿ, ಈಗ ಪ್ರಶ್ನೆ ಬಂದಿದ್ದೇನು ಅಂದರೆ, ಈಗ ಜನಕ ಮಹಾರಾಜ ಹೇಗೆ ಹೇಳ್ತಾನೆ ಹೇಳಕ್ಕಾಗ್ತಾ ಇಲ್ಲ, ಧರ್ಮ ಸಂಕಟ. ರಾಮ ಬರ್ತಾನೆ, ನೋಡ್ತಾನೆ, ಕೊನೆಗೆ ಯಾಕೆ ಹಿಂಗಾಗಿರೋದು ತಂದೆ, ಯಾಕೆ ಇದಾಗಿರೋದು ನಿನಗೆ? ನೀನು ಯಾವತ್ತೂ ನಾನು ಈ ಥರ ನೋಡಿರಲಿಲ್ಲ. ಅವಾಗ ತಾಯಿ ಹೇಳ್ತಾಳೆ, ಅವ್ರೇನು ಹೇಳ್ತಾರೆ, ನಾನು ಹೇಳ್ತೀನಿ ಅಂತ. ಅಮ್ಮ ನೀನಾದರೂ ಹೇಳಮ್ಮ ಅಂತ. ಏನಿಲ್ಲ, 2 ವರ ಕೊಟ್ಟಿದ್ರು, ನಾನು ಕೇಳಿದ್ದೀನಿ ಅಷ್ಟೇನಪ್ಪ. ಅಮ್ಮ ಏನಮ್ಮ ವರ? ಮೊದಲನೇ ವರದಲ್ಲಿ ನೀನು ಕಾಡಿಗೆ ಹೋಗ್ಬೇಕು, 2ನೇ ವರದಲ್ಲಿ ಭರತನ ಪಟ್ಟಾಭಿಷೇಕ. ಸ್ವಾಮಿ,
ಈ ಪಾಯಿಂಟ್ ಹೇಳಿದ ತಕ್ಷಣ ರಾಮನ ಬಾಯಿನಲ್ಲಿ ಬಂದಂತ ಮಾತೆಂತದ್ದು ಗೊತ್ತಾ? ಬಾ ಅಮ್ಮ, ಇಷ್ಟಕ್ಕೆ ನೀನು ಇಷ್ಟೆಲ್ಲ ಚಿಂತೆ ಮಾಡ್ಬೇಕಮ್ಮ? ಅಯ್ಯೋ, ನಾಳೆನೇ ಹೋಗ್ತೀನಿ ನಾನು ಕಾಡಿಗೆ. ನನ್ನ ತಮ್ಮನಿಗೆ ಪಟ್ಟಾಭಿಷೇಕ ಕಟ್ಟುತ್ತೆ ಅಂದ್ರೆ ನನಗೆ ಅದಕ್ಕಿಂತ ಸಂತೋಷ ಮತ್ತೊಂದೇನಿದೆಯಮ್ಮ ಅಂತ ಹೇಳ್ತಾನೆ. ನೋಡ್ರಿ ಎಷ್ಟು ಚೆನ್ನಾಗಿದೆ ರಾಮನ ಆ ಇದನ್ನ ಹೇಳೋದು ಸ್ಥಿತಪ್ರಜ್ಞ ಅಂತ. ಹೀಗಿರ್ಬೇಕು ಸ್ಥಿತಪ್ರಜ್ಞರು ಅಂತಾರವ್ರು. ಇದರಲ್ಲಿ ಇದೊಂದು ಪ್ರಾಬ್ಲಮ್ಮು, ವಿಡಿಯೋ ಹೋಗ್ಬಿಡುತ್ತೆ. ಇರ್ಲಿ, ನೋಡ್ರಿ ಎಷ್ಟು ಚೆನ್ನಾಗಿದೆ. ರಾಮ ಅಯ್ಯೋ ಇಷ್ಟೇನಾ, ನಾನು ಕಾಡ್ಗೆ ಹೋಗ್ತೀನಿ 14 ವರ್ಷ, ಏನು ಯೋಚನೆ ಮಾಡಬೇಡಮ್ಮ. ಮತ್ತೆ ನಮ್ಮ ತಮ್ಮನಿಗೆ ಪಟ್ಟಾಭಿಷೇಕ. ಮತ್ತೆ ಇನ್ನೊಂದು ಏನು ಗೊತ್ತಾ, ಕಾಡಿನಲ್ಲಿ ಋಷಿ ಮುನಿಗಳಿಗೆ, ಸಾಧಕರಿಗೆ, ಬ್ರಾಹ್ಮಣರಿಗೆ, ಪ್ರತಿಯೊಬ್ಬರಿಗೂ ರಾಕ್ಷಸರ ಕಾಟ ಜಾಸ್ತಿ ಆಗ್ಬಿಟ್ಟು ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಅಂತ ಯಾಗ ಯಜ್ಞಗಳಿಗೆ ತೊಂದರೆ ತಂದುಡ್ತಾ ಇದ್ದಾರೆ. ಆದ್ರಿಂದ ನಾನು ಹೋಗ್ತೀನಿ, ಹೋಗ್ಬೇಕು, ನಾವು ನಮ್ಮ ಕರ್ತವ್ಯ, ನಾನು ಹೋಗ್ತೀನಮ್ಮ ಅಂತಾನೆ. ಬಾ, ಇದು ಸ್ಥಿತಪ್ರಜ್ಞನ ಲಕ್ಷಣ. ನಾಳೆ ಪಟ್ಟಾಭಿಷೇಕಕ್ಕೆ ರಾಜನಾಗಿ ಮಾಡ್ತಾರೆ ಅಂತಂದ್ರು ಹಿಗ್ಲಿಲ್ಲ. ಇವತ್ತು ರಾಜ ಅಲ್ಲ, ಅವನು ಭಿಕ್ಷುಕನ ಕಾಡ್ಗೆ ಹೋಗ್ಬೇಕು ಅಂತಂದ್ರೆ ಕುಗ್ಲಿಲ್ಲ. ಇದನ್ನ ನಾವು ಸಂಪಾದನೆ ಮಾಡ್ಬೇಕು ಸ್ವಾಮಿ. ಮನಸ್ಸು ಬ್ಯಾಲೆನ್ಸ್ಡ್ ಮೈಂಡ್. ಯಾತ್ರಿಂದ ಬರುತ್ತಿದು? ಯಾತ್ರಿಂದ ಬರುತ್ತೆ ಹೇಳ್ರಿ ಮನಸ್ಸು ಬ್ಯಾಲೆನ್ಸ್ಡ್ ಮೈಂಡ್? ವೈರಾಗ್ಯ. ಆ ವೈರಾಗ್ಯನ ಸರ್, ನಿತ್ಯಾನಿತ್ಯ ವಸ್ತು ವಿವೇಕ. ಆತ್ಮನ್ ಕಂಡ್ಕೊಂಡ್ಮೇಲೆ 100% ಬರೋದು. ಆದರೂ ನಾವು ಸಾಧನೆ ಹಂತದಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಒಂದು, ಎರಡನೇದು ಕರ್ಮಯೋಗ ಮಾಡ್ಬೇಕು. ನನ್ನ ಮೈಂಡ್ ಬ್ಯಾಲೆನ್ಸ್ ಆಗಿರ್ಬೇಕದ. ಎರಡಕ್ಕೂ ಕೆಲಸ ಮಾಡುತ್ತೆ. ನಿತ್ಯಾನಿತ್ಯ ವಸ್ತುಗಳು ಮಾಡಿದ ತಕ್ಷಣ ನನ್ನ ಮನಸ್ಸು ಛೇ ಅನಿತ್ಯ. ಇವಾಗ ರಾಜ್ಯ, ರಾಮ ಹಂಗೆ ಯೋಚನೆ ಮಾಡಿರ್ತಾನೆ. ರಾಜ ಆಗಲಿ ರಾಜ್ಯ ಆಗಲಿ ಎಲ್ಲಿದೆ? ಎಚ್ಚರದ ಅವಸ್ಥೆಯಲ್ಲಿದೆ. ನಾನು ನಿದ್ದೆನಲ್ಲಿದ್ದಾಗ ರಾಜನಾಗಿರ್ತೀನ? ಆಗೋದಿಲ್ಲ. ಮತ್ತು ಈ ಜುಜ್ಬೀದು ಕಟ್ಕೊಂಡು ಏನಾಗಬೇಕು ಅಂತ ಹಂಗೂ ತಗೋಬೋದು. ಮುಕ್ತರಾದ್ಮೇಲೆ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯ, ರಾಮ ಮುಕ್ತನಾಗ್ಬೇಕಾ? ಅವತಾರ ಪುರುಷ ಅವನು ಪರಮಾತ್ಮನೇ, ಅವನಿಗೆಂಥದ್ದು. ಆದ್ದರಿಂದ ಅವನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಆಗಿರ್ತೀವ ನಾವು ನೋಡ್ಕೋಬೇಕು. ಇದು ಸ್ಥಿತಪ್ರಜ್ಞನ ಲಕ್ಷಣಗಳು. ಇನ್ನ ರಾಮ ಅಂತೂ ಕಾಡ್ಗೆ ಹೋಗ್ಬಿಟ್ಟ, ಆಯ್ತು. ಎಲ್ಲರದ್ದು ಸಾಯಂಕಾಲನೇ ಹೇಳಿದೆ ಎಷ್ಟು ಜನದ್ದು ತ್ಯಾಗ ಮನೋಬುದ್ಧಿ ಇದೆ ಅಂತ. ಆಮೇಲೆ ಏನಾಗುತ್ತೆ, ಬರ್ತಾನೆ. ಬಂದಿದ ತಕ್ಷಣ ಅವ್ರ ತಂದೆ ತಿಥಿಗಿತಿ ಎಲ್ಲ ಮಾಡಿಬಿಟ್ಟು ಕೊನೆಗೆ ಅವರ ಅಮ್ಮನ್ನ ಕೊಲ್ಲಕ್ಕೆ ಹೋಗ್ಬಿಡ್ತಾನೆ. ಯಾರು? ಭರತ ಮತ್ತು ಶತ್ರುಘ್ನ ಇಬ್ರು ಕೂಡ. ಆವಾಗ ರಾಮ ಇವನು ಭರತ ಹೇಳ್ತಾನೆ, ಈಗಲೇ ರಾಮ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ. ನಾವೇನಾದರೂ ಒಂದು ಸ್ತ್ರೀ ಹತ್ಯೆ ಏನಾದರೂ ಮಾಡಿಬಿಟ್ರೆ, ಅವ್ರ ತಾಯಿನಲ್ಲ ಇನ್ನೊಬ್ಳು ಅವಳು ಇವರಿರ್ತಾಳಲ್ಲ ಮಂಥರನ್ನ ಇಟ್ಕೊಂಡು ಸಾಯಿಸಕ್ಕೆ ಹೋಗ್ಬಿಡ್ತಾರೆ. ಹೋಗ್ತಾರೆ. ಆವಾಗ ಅವನು ಭರತ ಹೇಳ್ತಾನೆ, ತಾಳು ಶತ್ರುಘ್ನ ತಾಳು. ತಿರ್ಗಾ ಏನಾದ್ರು ನಾವು ತಪ್ಪು ಮಾಡಿಬಿಟ್ರೆ ರಾಮ ನಮಗೆ ಮುಖ ತೋರಿಸೋದಿಲ್ಲ, ಬೇಡ ಅಂತ ಬಿಟ್ಬಿಡ್ತಾರೆ. ಇದೆ ನೋಡ್ರಿ. ಈಗ ಬರ್ತಾನೆ, ಬಂದಿದ್ದೆ ಮಂತ್ರಿಗಳನ್ನೆಲ್ಲ ಕೂಡಾಕೊಂಡು ರಾಮನ್ನ ಪಟ್ಟಾಭಿಷೇಕ ಮಾಡಿ ಕರ್ಕೊಂಡ್ಬಂದ್ಬೇಡ ಅಂತ ಹೋಗ್ತಾನೆ. ಅಷ್ಟೊತ್ತಿಗೆ ಈ ತಾಯಿ ಇರ್ತಾಳಲ್ಲ, ಮಲತಾಯಿ, ಯಾರೋ ಕೈಗೆ ರಿಯಲೈಸ್ ಆಗ್ಬಿಟ್ಟಿತ್ತು ಅಷ್ಟೊತ್ತಿಗೆ. ಅವನು ಹೇಳ್ತಾನೆ, ನೀನು ನನ್ನ ತಾಯಿನ ನಿಜವಾಗ್ಲೂ ನನ್ನ ಹೊಟ್ಟೆಲಿ ಇದ್ದಾಗಲೇ ನನ್ನ ಸಾಯಿಸಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ನನ್ನ ತಾಯಿ ಅಂತ ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ ಅವನು. ಆಗ ಅವಳದು ತೊಂದರೆ ಏನು ಅಂತ ರಿಪೆಂಟ್ ಆಗುತ್ತೆ. ಅದ್ರ ಕೆಲಸ ಮುಗ್ದೋಗ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಭರತ ಅವನ ಒಂದು ಆಸಕ್ತಿ ನೋಡ್ರಿ, ಅಣ್ಣನ ಮೇಲಿದ್ದಂಥ ಪ್ರೇಮ ನೋಡ್ರಿ, ರಾಮಾಯಣಕ್ಕೂ ಮಹಾಭಾರತಕ್ಕೂ ವ್ಯತ್ಯಾಸ ನೋಡ್ರಿ. ಸೇಮ್ ಅಣ್ಣ ತಮ್ಮಂದ್ರು. ರಾಜ್ಯ ನೀನಾಳು ಅಂತ ಒಬ್ರಿಗೊಬ್ರು ಜಗಳ ಅಂತಂದ್ರೆ
ಪ್ರೀತಿಯಿಂದ ನೀನು ತಗೋಬೇಕು, ನೀನೇ ಆಡಬೇಕಾಗಿರೋದು ಅಂತ. ಮಹಾಭಾರತದಲ್ಲಿ ಕಸಿನ್ಸು ಕಿತ್ತಾಡ್ತಾ ಇದ್ದಾರೆ. ಅಲ್ಲೂ ಧರ್ಮರಾಯನಿಗೆ ಇದ್ದಿದ್ದು ಹಕ್ಕು, ಆದರೂ ಕೂಡ ಮೋಸ, ವಂಚನೆ, ಕಪಟ ಶುರುವಾಯಿತು. ಕಲಿಯುಗ ಅಲ್ಲೇ ಸಂಧಿಕಾಲ ಅಂತ ಹೇಳ್ತಾರೆ. ಆದ್ದರಿಂದ ಏನಾದರೂ ಆಗಲಿ, ಭರತ ಅಷ್ಟೆಲ್ಲ ಹೇಳಿದ ಮೇಲೆ ಆ ಒಂದು ಡಿಸ್ಕಷನ್ಸ್ ಇದೆ, ನಾವೆಲ್ಲ ಮಾಡಿದ್ದೀವಿ. ನೀವು ರಾಮಾಯಣದ ಕ್ಯಾಸೆಟ್ಗಳು ನೋಡ್ಕೊಳ್ರಿ. ಆ ಡಿಸ್ಕಷನ್ ತುಂಬ 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 ಚೆನ್ನಾಗಿದೆ. ನಾವು ಕಲ್ತ್ಕೊಳ್ಳೋದು ಬೇಕಾದಷ್ಟಿದೆ ಅಲ್ಲಿ ಜನಕ ಮಹಾರಾಜ ಎಲ್ಲರೂ ಬಂದಿದ್ದೆ, ಅಲ್ಲಿ ತೀರ್ಮಾನ ಕೊಡೋದು ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಏನಾದರೂ ಆಗಲಿ, ಕೊನೆಗೆ ನಾವು ಒಂದು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಭರತನ ಪ್ರೀತಿ ಇದೆಯಲ್ಲ ಪರಾಕಾಷ್ಠೆ. ರಾಮನ ಮೇಲಿರೋ ಪ್ರೀತಿ ಪರಾಕಾಷ್ಠೆ. ಅಣ್ಣ ನೀನು ಬಂದುಬಿಡ್ಬೇಕು ನೋಡು. ತಾಯಿ ಕೂಡ ಒಪ್ಕೊಂಡಿದ್ದಾರೆ, ಗುರುಗಳು ಒಪ್ಕೊಂಡಿದ್ದಾರೆ, ಮತ್ತು ಎಲ್ರಿಗೂ ಇಷ್ಟ ಇದೆ. ಮತ್ತು ಧರ್ಮದಿಂದ ನೋಡಿದ್ರೆ ನೀನೇ ರಾಜ್ಯ ಆಳಬೇಕಾಗಿರೋದು. ಈಗ ನನಗೆ ಕೊಟ್ಟಿದ್ದಾರೆ, ನನಗೆ ಬೇಡ, ನೀನಿದ್ರೆ ನನಗೆ ಸಂತೋಷ, ಬಂದುಬಿಡು ಅಂತ ಅವನು ಇದು ಏನು ರಾಜರಿಗೆ ಆ ಕಿರೀಟ ಮತ್ತು ಅವ್ರನ್ನ ಪಟ್ಟಾಭಿಷೇಕ ಮಾಡಿ ಕರ್ಕೊಂಡ್ಬಂದ್ಬೇಡ ಅಂತೆಲ್ಲ ಸಮೇತ ತೊಗೊಂಡು ಹೋಗ್ಬಿಟ್ಟಿರ್ತಾನೆ. ಬಾ, ಎಷ್ಟು ಸತ್ವಗುಣ, ತ್ಯಾಗ. ಮತ್ತೆ ಆಗ ರಾಮ ಅಲ್ಲಿ ನೋಡ್ರಿ, ದಶರಥ ಅಲ್ಲ, ಜನಕ ಮಹಾರಾಜನಿಗೆ ಎಷ್ಟು ಕಷ್ಟ ಇದೆ ನೋಡ್ರಿ. ಒಂದು ಕಡೆ ಭಕ್ತಿಯ ಪರಾಕಾಷ್ಠೆ, ಯಾರು ಭರತ. ಇನ್ನೊಂದು ಕಡೆ ರಾಮ ಧರ್ಮದ ಪರಾಕಾಷ್ಠೆ, ಧರ್ಮ ಬಿಡೋಂಗಿಲ್ಲ. ಆಗ ಭರತ ಬಂದು ಕೇಳ್ತಾನೆ, ಬಂದ್ಬಿಡು ಅಂತ. ಏನ್ ಅನ್ಕೊಂಡೆ ನೀನು? ಧರ್ಮ ಅಂತಂದ್ರೆ ಇದೇನು ಚಿಲ್ಲರೆ ವ್ಯಾಪಾರ ಅನ್ಕೊಂಡ್ಯಾ ಅಂತಾನೆ. ಅದಕ್ಕೆ ನಮ್ಮ ಅಪ್ಪ ಮೇಲ್ಗಡೆ ವರ ಕೊಟ್ಟಿದ್ದಾನಲ್ಲ, ಈಗ ಅಪ್ಪ ಏನು ಅನ್ಕೋಬೇಕು? ನನ್ನ ಮಕ್ಕಳು ಇಷ್ಟೇನಾ ಅನ್ಕೊಂತಾರೆ. ನಾನು ಸತ್ತ ಮೇಲೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಂಡ್ಬಿಟ್ರಿ ಇವರು. ನನ್ನ ವರ ಏನಾಯ್ತು, ನಾನು ಕೊಟ್ಟಿದ್ದಿದ್ದು ವರ ಏನಾಯ್ತು, ಅಲ್ಲಿಗೆ ಫೇಲ್ಯೂರ್ ಆಯ್ತಲ್ಲ ಅಂತ ಅನ್ಕೊಂಡ್ರೆ ಅಪ್ಪ ಏನು ಮಾಡ್ತೀಯಾ ಅಂತಾನೆ. ಅದಕ್ಕೆ ಭರತ ಹೇಳ್ತಾನೆ, ಅರೆ ನಿಂದು ಇಷ್ಟೇ ತಾನೇ ಪ್ರಾಬ್ಲಮ್ಮು. ನಿಜವಾಗ್ಲೂ ರಾಮಾಯಣ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಭರತ ಹೇಳ್ತಾನೆ, ಅಪ್ಪನ ಪ್ರಕಾರ ಒಬ್ಬ ಮಗ ಕಾಡಿಗೆ ಹೋಗ್ಬೇಕು, ನಾನು ಕಾಡಿಗೆ ಹೋಗ್ತೀನಿ, ನೀನು ರಾಜ್ಯವಾಳು ಅಂತಾನೆ. ರಾಮ ಹೇಳ್ತಾನೆ, ಪೇಶ್ ಭರತ, ಏನ್ ಧರ್ಮ ಅನ್ನೋದನ್ನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟಿಯಾ? ನಾನು ಪಾಪ ಮಾಡಿದ್ರೆ ಪಾಪನ ಬೇರೆಯವ್ರು ಯಾರಾದ್ರು ಹಚ್ಕೊಳಕ್ ಬರುತ್ತಾ? ಅವರವರ ಪುಣ್ಯ, ಅವರವರ ಪಾಪ ಅವ್ರವ್ರಿಗೆ ಸಂಬಂಧಪಟ್ಟಿರೋದು. ಎಷ್ಟು ಚೆನ್ನಾಗಿದೆ ನೋಡ್ರಿ ಅಂತ ಹೇಳ್ತಾರೆ. ಇದು ನಾವು ಅಪ್ರಿಷಿಯೇಟ್ ಮಾಡ್ಬೇಕಾಗಿರೋದು. ಒಪ್ಕೊಳ್ಳಲ್ಲ ರಾಮ. ಕೊನೆಗೆ ಇದು ಇನ್ನೂ ತುಂಬ ಚೆನ್ನಾಗಿದೆ. ಆವಾಗ ಯಾರು ಸೀತಾ ತಂದೆ ಜನಕ ಮಹಾರಾಜ ಬ್ರಹ್ಮಜ್ಞಾನಿ, ಸಾಧಾರಣ ಮನುಷ್ಯ ಅಲ್ಲ, ಅದು ಬ್ರಹ್ಮಜ್ಞಾನಿ ಅವನು. ಅವಾಗ ಅವನು ಹೇಳ್ತಾನೆ, ನನ್ನ ಮಗಳನ್ನ ನಿಮಗೆ ಕೊಟ್ಟು ನಿಮ್ಮ ಈ ಒಂದು ಸಂಸಾರ, ನಿಮ್ಮ ಕುಟುಂಬದನ್ನ ನಾನು ಆ ರಿಲೇಶನ್ಶಿಪ್ ತಗೊಂಡಿದ್ದು ನನಗೆ ಗರ್ವ. ಬಾ, ಒಬ್ರಿಗಿಂತ ಒಬ್ರು ಎಷ್ಟು ಮೇಲಿದ್ದೀರಾ, ಬಾ ತ್ಯಾಗ ಅಂತ ಖುಷಿ ಆಗ್ಬಿಡುತ್ತೆ ಅವನಿಗೆ. ಇಬ್ಬರನ್ನ ತಪ್ಕೊಂತಾನೆ. ಆಮೇಲೆ ಹೇಳ್ತಾನೆ, ಭರತ ನಿನ್ನ ಪ್ರೀತಿ, ನಿನ್ನ ಭಕ್ತಿ ಪರಾಕಾಷ್ಠೆಯಲ್ಲಿದೆ, ಆದರೆ ನಿನ್ನ ಭಕ್ತಿನೇ ಗೆಲ್ಲೋದು. ಭಕ್ತಿ ಮುಂದೆ ನ್ಯಾಯ ಧರ್ಮ ಏನೂ ಇರಲ್ಲ, ಎಲ್ಲ ಕೆಳಕ್ಕೆ ಹೋಗ್ಬಿಡುತ್ತೆ ಅಂತಾನೆ. ಅವಾಗ ಭರತನಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಓಹೋ ನಾನೇ ಗೆಲ್ತೀನಿ ಅಂತ. ಬಟ್ ಒಂದಿದೆ, ಭಕ್ತಿಯಲ್ಲಿ ಏನಿದೆ ಗೊತ್ತಾ? ನಮ್ಮ ಸ್ವಾರ್ಥ ಇರಬಾರ್ದು. ಎಷ್ಟು ಚೆನ್ನಾಗಿದೆ ಈ ಪಾಯಿಂಟ್, ಚೆನ್ನಾಗಿ ಗಮನಿಸ್ಬೇಕು. ಭಕ್ತಿಯಲ್ಲಿ ಸ್ವಾರ್ಥ ಇರಬಾರ್ದು. ಅವ್ನು ಭರತ ಕೇಳ್ತಾನೆ, ನನ್ನ ಸ್ವಾರ್ಥ ಎಲ್ಲಿದೆ? ನಾನು ರಾಮನೇ ಬಂದು ನೀನು ರಾಜ್ಯ ಆಳು ಅಂತ ಹೇಳ್ತಾ ಇರೋದು ಅಂತಾನೆ. ಈಗ ರಾಮನ ಇಷ್ಟ ಏನು ಅದು ತಿಳ್ಕೊಂಡ್ಯಾ ನೀನು? ರಾಮ ನಿನಗೆ ಇಷ್ಟ ಒಪ್ಕೊಂತೀನಿ, ಬಟ್ ರಾಮನಿಗೆ ಏನು ಇಷ್ಟ ಅದನ್ನು ಕೇಳಿದ್ಯಾ? ಭಕ್ತಿ ಅಂತಂದ್ರೆ ಏನು? ಶರಣಾಗತಿ, ಸರೆಂಡರ್, ಕಂಪ್ಲೀಟ್ ಸರೆಂಡರ್. ನೀನು ಇವಾಗ ರಾಮನಿಗೆ ಶರಣಾಗತಿ ಆಗಿದ್ದರೆ ನೀನು ಹೀಗೆ ಮಾಡು ಅಂತ ನೀನು ಹೇಳೋದಕ್ಕೆ ನಿನಗೆ ಅಧಿಕಾರ ಎಲ್ಲಿದೆ?
ಹೌದಾ, ಮತ್ತೇನು ಮಾಡಬೇಕು? ಹೋಗು, ರಾಮನ ಪಾದದ ಹತ್ರ ಕೂತ್ಕೊಂಡಿದ್ದೆ, ನಾನು ನಿನಗೆ ಶರಣಾಗತಿಯಾಗಿದ್ದೀನಿ ಅಂತ ಅವನ್ನ ನೀನು ಕೇಳ್ಕೊ. ಆವಾಗ ಅವನು ನೀನು ಕೇಳ್ತಾರೆ ಏನು ಬೇಕು ಅಂತ, ಅವಾಗ ಹೇಳಿ ಹೋಗು ಅಂತಾನೆ. ಆವಾಗ ಅವನು ಕೂತ್ಕೊಂಡಿದ್ದೆ ಅಲ್ಲಿ ಕೇಳ್ತಾನೆ, ನೀನು ಬಂದ್ಬಿಡ್ಬೇಕು ರಾಜ್ಯಕ್ಕೆ ಅಂತ. ಅದಕ್ಕೆಲ್ಲ ಹೇಳ್ತಾನೆ. ಎಲ್ಲ ಆದಮೇಲೆ ಅದಾಗೋದಿಲ್ಲ ಅಂತಾನೆ. ಕೊನೆಗೆ ಅವನು ಆಗೋದಿಲ್ಲ ಅಂತ ಇದಕ್ಕೆ ಬರ್ತಾ ಹೇಳ್ತಾನೆ, ನಾನು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ನಿನಗೆ ಅಂತಾನೆ. ಅವಾಗ ರಾಮ ಹೇಳ್ತಾನೆ, ಪ್ರಾಣ ಕೊಡೋದು ತುಂಬ ಸುಲಭ, ಯಾರು ಬೇಕಾದರೂ ಕೊಡ್ತಾರೆ. ಸಂಸಾರದಲ್ಲಿ ಬೇಜಾರಾಯಿತು ಅಂದರೆ ದಾರ ಹಾಕ್ಕೊಂಡು ನೇಣು ಹಾಕ್ಕೊಂಡ್ಬಿಟ್ರೆ ಮುಗಿದೋಯ್ತು ಪ್ರಾಣ ಕೊಡೋದು. ಅದಲ್ಲ ದೊಡ್ಡದು. ಇಲ್ಲಿ ಧರ್ಮದ ಸಂಕಟದಲ್ಲಿ ನಾವು ತಪ್ಪಿಸ್ಕೊಂಡು ಹೋಗೋದಕ್ಕೆ ಈ ಎಸ್ಕೇಪಿಂಗ್ ಮೆಕ್ಯಾನಿಸಮ್ ಇದು. ಇವಾಗ ಸತ್ತರೆ ಮತ್ತೆ ಹುಟ್ಟು ಬರ್ತೀವಿ, ಏನು ಮಾಡ್ತೀಯ ಅಂತ ಈ ಪ್ರಶ್ನೆ ಹೇಳ್ತಾನೆ. ಆಗ ಸರಿ ರಾಮ, ಮತ್ತು ನೀನು ರಾಜ್ಯ ಆಳಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನೇನು ಹೇಳ್ತಾನೆ, ರಾಮ ಓಕೆ ಏನು ನಾನು ರಾಜ್ಯ ಆಳಬೇಕು, ಓಕೆ ಆ ರಾಜ್ಯ ನಮ್ಮದು ಕೊಟ್ಬಿಡು. ಇಸ್ಕೊಂಡ್ಬಿಡ್ತಾನ ಅವನು. ಭರತನಿಗೆ ಖುಷಿ ಆಗ್ಬಿಡುತ್ತೆ, ಬಾ ಸಿದ್ಧ ರಾಜ್ಯವನ್ನು ಅವನು ತಗೊಂಡ್ಬಿಟ್ನಲ್ಲ ಅಂತಂದ್ಬಿಟ್ಟು. ಈಗ ರಾಜ್ಯ ನಿಂದಲ್ಲ ತಾನೆ, ನಾನು ಕೊಟ್ಬಿಟ್ಟಿದ್ಯಾ, ಕರೆಕ್ಟ್. ಈಗ ನಾನು ಹೇಳ್ತೀನಿ ನಿನಗೆ, ಯಾಕೆ ನನ್ನ ಭಕ್ತ, ಹೇಳ್ತೀನಿ ನಾನು ರಾಜ್ಯವನ್ನು ನೀನು ಕೊಡ್ತಾ ಇದ್ದೀನಿ, ಹೋಗು ನನ್ನ ಹೆಸರಿನಲ್ಲಿ ಆಳು, 14 ವರ್ಷ ಅದು ಆಳು, ನನ್ನ ಹೆಸರಿನಲ್ಲಿ ಆಳು ಅಂತಾನೆ. ಎಷ್ಟು ಚೆನ್ನಾಗಿದೆ ನೋಡಿ, ನ್ಯಾಯ ಧರ್ಮ ನೀತಿ ಎಲ್ಲನೂ ಹೆಂಗೆ ಎದ್ದು ಕಾಣ್ತಾ ಇದೆ. ಕೊನೆಗೆ ಅವನು ಬರ್ತಾ ಹೇಳ್ತಾನೆ, ಅವ್ರ ಅಣ್ಣನ ವಿಚಾರ ಗೊತ್ತು, ಈಗ ರಾಜ್ಯ ಕೊಟ್ಬಿಟ್ಟು ಅವನು ಪರ್ಮನೆಂಟ್ ಆಗಿ ಹೋಗ್ಬಿಡ್ತಾನೆ ಅವನು. ಯಾಕೆಂದ್ರೆ ನನ್ನ ತಮ್ಮ ಸುಖವಾಗಿದ್ದಾನೆ, ನಾನು ಯಾಕೆ ಹೋಗ್ಬೇಕು ಅಂತ ಅವ್ನು ಡಿಸ್ಟರ್ಬ್ ಮಾಡೋಕ್ಕೆ ಬರೋದೇ ಇಲ್ಲ ಅಂತ ಅವನಿಗೆ ಗೊತ್ತು ಭರ್ತನಿಗೆ. ಅದಕ್ಕೆ ಬರ್ತಾ ಹೇಳ್ತಾನೆ, ಸರಿ ಸಂತೋಷ, ಆದರೆ 14 ವರ್ಷಗಳು ಆದ್ಮೇಲೆ ಒಂದು ದಿನ ನೀನು ತಡವಾಗಿ ಬಂದರೆ ನಾನು ಶವ ನೋಡ್ಬೇಕಾಗುತ್ತೆ ನೀನು ಅಂತಾನೆ. ಬಾ, ಅವರ ತ್ಯಾಗ ನೋಡಿ ಸ್ವಾಮಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕೊನೆಗೆ ಪಾದಕಿಗಳನ್ನ ಈಸ್ಕೊಂಡು ಅವನು ತಲೆ ಮೇಲೆ ಇಟ್ಕೊಂಡು ಹೋಗ್ತಾನೆ. ಅದರಿಂದ ನಾವು ತಿಳ್ಕೋಬೇಕಾಗಿರೋದು ಏನು ಇಲ್ಲಿ ಅಂತಂದರೆ, ಧರ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ. ಧರ್ಮ ಅಂತಂದರೆ ಅಷ್ಟು ಚೀಪ, ನಮ್ಗೆ ಅದಕ್ಕೆ ಬೆಲೆನೇ ಇಲ್ವೇ, ಹಾಗಾಗ್ಬಿಟ್ಟಿದೆ. ಆದ್ದರಿಂದ ಮೊದಲು ಎತ್ಕೊತಾನೆ ಸ್ವೇಚ್ಛಾ ಪ್ರವೃತ್ತಿಯನ್ನು ಬಿಟ್ಟು ಧರ್ಮವನ್ನು ನಡ್ಕೊಂಡ್ಬರ್ಬೇಕು. ಎಷ್ಟಾದರೆ ಅಷ್ಟು ಧರ್ಮದಿಂದ ಈ ಕಲಿಯುವುದಲ್ಲೂ. ಆಮೇಲೆ ನ್ಯಾಯಕ್ಕೆ ಬಂದರೂ ಪರವಾಗಿಲ್ಲ, ಸ್ವೇಚ್ಛಾ ಪ್ರವೃತ್ತಿ ಬಿಟ್ಟರೆ ನ್ಯಾಯ ನೀತಿ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಧರ್ಮ, ಅದನ್ನು ಬಿಟ್ಟರೆ ಕಾಮ್ಯ ಕರ್ಮ, ಅದನ್ನು ನೆಕ್ಸ್ಟ್ ಸ್ಟೇಜು ಏನದು ನಿತ್ಯ ಕರ್ಮಗಳು, ಅದ್ರ ನೆಕ್ಸ್ಟ್ ಸ್ಟೇಜು ಕರ್ಮಯೋಗ. ಹೀಗೆ ಸ್ಟೆಪ್ಸ್ ಇರುತ್ತೆ. ಆದ್ದರಿಂದ ಅಲ್ಲಿಗೆ ಧರ್ಮ ಎಷ್ಟು ದೂರ ಆಯಿತು, ಕರ್ಮಯೋಗ ಎಲ್ಲಿದೆ. ಆದ್ದರಿಂದ ಈ ಕರ್ಮಯೋಗ ಅಷ್ಟು ದೊಡ್ಡ ಸಾಧನೆ. ನಾವು ಆ ರಾಮನಲ್ಲಿ ಪ್ರಾರ್ಥನೆ ಮಾಡೋಣ, ಅಪ್ಪ ನಿನ್ನ ಹಾಗೆ ನಡ್ಕೊಳ್ಳೋದಕ್ಕೆ ನಮ್ಗೆ ಎಷ್ಟು ಜನ್ಮಗಳು ಬಂದರೂ ಆಗೋದಿಲ್ಲ, ಆದರೆ ನಿನ್ನ ಹೆಸರು ಹೇಳಿದ್ರೆ ನಮ್ಮ ಪಾಪಗಳೆಲ್ಲ ಸುಟ್ಟು ಭಸ್ಮ ಆಗ್ಬಿಡುತ್ತೆ, ಒಂದು ಸಲ ಹೇಳಿದ್ರೆ ಸಾಕು. ಆದ್ದರಿಂದ ನನಗಷ್ಟೇ ಸಾಕಪ್ಪ, ನಿನ್ನ ಪವಿತ್ರವಾದ ಹೆಸರು ಹೇಳೋಣ ಅಂಥೇಳಿ ರಾಮನ ಹೆಸರನ್ನ ಜಪ ಮಾಡೋದಕ್ಕೆ ನಾವು ಇವತ್ತೆಲ್ಲರೂ ಸಂಕಲ್ಪ ಮಾಡೋಣ. ನಾನಂತೂ ಮಾಡ್ತಾ ಇದ್ದೀನಿ, ನನ್ನ ಜೊತೆಯಲ್ಲಿ ಯಾರ್ಯಾರು ಮಾಡ್ತಿರೋ ಮಾಡಿ. ಒಳ್ಳೆಯ ಸಂಕಲ್ಪಗಳು ಪೋಸ್ಟ್ಪೋನ್ ಮಾಡಬಾರ್ದಂತೆ. ಇನ್ನು ನಮ್ಮ ಜೀವನವನ್ನು ಜಪಕ್ಕೆ ಮೀಸಲಾಗಿಡಬೇಕು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜಪ ಮಾಡಬೇಕು. ಪ್ರವಚನ ಕೇಳುವಾಗಲೋ ಅಥವಾ ಹೇಳುವಾಗಲೋ ಓದುವಾಗ ಬಿಟ್ಟು ಮಿಕ್ಕಿರೋ ಸಮಯದಲ್ಲೆಲ್ಲ ಜಪಕ್ಕೆ ಮೀಸಲಾಗಿಡಬೇಕು ಅಂತ ಅಂದ್ಕೊಂಡು ನಾವು ಮಾಡೋಣ. ಶ್ರವಣ ಮನನ ಧ್ಯಾನದಿಂದ ಮುಕ್ತರಾಗೋದು ತುಂಬ ಕಷ್ಟ, ಬಟ್ ಜಪದಿಂದ ಅಷ್ಟೇ ಸುಲಭ. ಶ್ರವಣ ಮನನ ಧ್ಯಾನದಿಂದ ಮುಕ್ತರಾಗಬೇಕಾದ್ರೆ 60 ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳಿಗೆ 70 ವರ್ಷ ಹಿಡಿಸಿದೆ. ಭಗವತ್ಪಾದರಿಗೆ 45 ವರ್ಷ ಸನ್ಯಾಸಾಶ್ರಮದಿಂದನೇ ಬಂದು ಅವರು ಕಷ್ಟಪಟ್ಟಿದ್ದಾರೆ. ಇನ್ನು ಜಪದಿಂದ ಬಂದವರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಮ್ಯಾಕ್ಸಿಮಮ್ 13 ವರ್ಷ ಅವರೇ ಹೇಳ್ಬಿಡ್ತಾರೆ.
13 ಕೋಟಿ ಜಪ ಮಾಡಿ ಮುಕ್ತರಾಗದೇ ಇದ್ದರೆ ಕೇಳಿ, ನಿಮ್ಮ ಉಪನಿಷತ್ನಲ್ಲಿ ಹೇಳಿರೋ ಮೋಕ್ಷವನ್ನೇ ಕೇಳ್ರಿ ಅಂತ ಹೇಳ್ತಾರೆ. ಆದ್ದರಿಂದ ಇದರಷ್ಟು ಸುಲಭವಾಗಿರೋದು, ಸರಳವಾಗಿರೋದು ಯಾರು ಬೇಕಾದರೂ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಮಡಿ ಮೈಲಿಗೆ ಆಚಾರ ಎಂಥದ್ದು ಇಲ್ಲ. ನೀವು ಸ್ನಾನ ಮಾಡಿ ಬಿಡಿ, ಪೂಜೆ ಮಾಡಿ ಬಿಡಿ, ಜಪ ಮಾತ್ರ ಸತತವಾಗಿ ನಡೀತಾ ಇರಬೇಕು. ಆದ್ದರಿಂದ ಭಗವಂತನ ರಾಮನ ಪ್ರಾರ್ಥನೆ ಮಾಡೋಣ, ಎಲ್ಲ ಗುರುಗಳಿಗೂ ಪ್ರಾರ್ಥನೆ ಮಾಡಿ ನಮಗೆ ನೀನೇ ಈ ವೈರಾಗ್ಯ, ಶಕ್ತಿ, ಬುದ್ಧಿ ಅದನ್ನು ಮಾಡೋದಕ್ಕೆ ಒಂದು ಸಿದ್ಧಿ ಎಲ್ಲ ನೀನೇ ಕೊಟ್ಟು ನಮ್ಮನ್ನು ಕಾಪಾಡು ಅಂತ ಹೇಳಿ ಇವತ್ತು ಮುಗಿಸೋಣ. ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ಜೈ ಶ್ರೀರಾಮ್.